शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ओम असतो ओम सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ओम शम्नो मित्रः शं वरुणः शं नो भवत्वद्यमा शं न इन्द्रो बृहस्पति शं नो विष्णुरुक्रमा। नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि श्रुतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ओम शांति शांति शांति। ओम नमो ब्रह्मणे नमो अश्वत्थमये नमः पृथिव्यै नमः ओषधिभ्यः नमो वाचे नमो वाचस्पतये नमो विष्णवे बृहते करोमि। ओम शांति शांति शांति। ओम तच्चैयुंग्रो आरुणीमये घातुं यज्ञाय घातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं शं नो अस्तु द्विपदे शं चतुष्पदे। ओम शांति शांति शांति। ओम तत्सतुर्वरेण्यं भर्गो देवस्य धीमहि धियो यो न प्रचोदयात्। ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ओम भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवान्तस्तनोभिः व्यचेम देवैतं यदायुः। स्वस्ति नो इन्द्रो रुद्रस्रवाः स्वस्ति नः पूषा विश्ववेदाः स्वस्ति नो अरिष्टाद्यमेमि स्वस्तिर्नो बृहस्पतिर्दधातु। ओम शांति शांति शांति। हरि ओम। ನಾವು ಉಪನಿಷತ್ತುಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಉಪನಿಷತ್ತುಗಳು ವೇದದ ಭಾಗ. ಉಪನಿಷತ್ತುಗಳನ್ನ ವೇದಾಂತ ಅಂತಲೂ ಕೂಡ ಕರೀತೀವಿ. ಉಪನಿಷತ್ತುಗಳು ಸಾಮಾನ್ಯವಾಗಿ ವೇದಗಳ ಅಂತ್ಯ ಭಾಗವಾದ್ರಿಂದ ಅಲ್ಲದೆ ಅದಕ್ಕಿಂತ ಪ್ರಧಾನವಾಗಿ ಅವು ವೇದಗಳ ನಿರ್ಣಾಯಕವಾದ ಸಿದ್ಧಾಂತದ ಭಾಗಗಳಾಗಿರೋದ್ರಿಂದ ಅವಕ್ಕೆ ಈ ಹೆಸರು ರೂಢಿಯಲ್ಲಿದೆ. ವೇದಗಳಲ್ಲಿ ಬೇರೆ ವಿಷಯಗಳು ಬಂದಿದ್ರು ವೇದಗಳ ಮುಖ್ಯ ತಾತ್ಪರ್ಯ ಅನಿಸಿರುವಂತಹದ್ದು ಬ್ರಹ್ಮನ ವಿಷಯದಲ್ಲಿ ಅಥವಾ ಆತ್ಮ ತಿಳಿಬೇಕಾಗಿರ್ತಕ್ಕಂಥ ವಿಚಾರ ಬ್ರಹ್ಮವಿದ್ಯೆ ಅಥವಾ ಆತ್ಮವಿದ್ಯೆ ಈ ಲೋಕದ ಭೋಗಭಾಗ್ಯಗಳ ನಶ್ವರತೆಯನ್ನ ಕಂಡು ಶಾಶ್ವತವಾದ ಪರಮ ಶಾಂತಿಯನ್ನ ಅರಸಿ
ಬ್ರಹ್ಮಾಂಡದ ಮೂಲ ತತ್ವವನ್ನ ಕುರಿತಾದಂತ ಜಿಜ್ಞಾಸೆ, ಆ ವಿಜ್ಞಾನವನ್ನರಿಯುವ ಸಾಧನೆ ಮೋಕ್ಷ ಪ್ರಾಪ್ತಿ. ಈ ಲೌಕಿಕ ವಿಷಯಗಳನ್ನು ಕುರಿತಾದದ್ದು ಇದನ್ನು ಶ್ರೇಷ್ಠನಾದ ಪರಮ ಜ್ಞಾನಿಯಾದಂಥ ಗುರುವಿನ ಮೂಲಕ ತಿಳಿತಕ್ಕಂಥದ್ದು. ಇದು ಅನುಭವಪೂರ್ವಕ ರಹಸ್ಯ ಉಪದೇಶವಾದ್ರಿಂದ ಪಂಡಿತರಾಗಿದ್ದರೂ ಸ್ವತಂತ್ರವಾದ ಉಪನಿಷತ್ತುಗಳ ಅಧ್ಯಯನ ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಬ್ರಹ್ಮಜ್ಞಾನಕ್ಕಾಗಿ ವಿಶೇಷವಾದ ಉತ್ಕಟತೆ, ಆಸೆ, ಬ್ರಹ್ಮಜ್ಞಾನಕ್ಕಾಗಿ ಹೆಚ್ಚಿನ ಆಸಕ್ತಿ ಇರ್ತಕ್ಕಂಥವರು ಗುರುವಿನ ಸಮೀಪಕ್ಕೆ ಬಂದು ಶ್ರದ್ಧಾವಂತನಾಗಿ ಜಿಜ್ಞಾಸುವಿಗಲ್ಲದೆ ಕುತೂಹಲಕ್ಕಾಗಿ ಬರುವವರಿಗೆ ಈ ಬ್ರಹ್ಮವಿದ್ಯೆಯ ಉಪದೇಶ ಮಾಡಬಾರದು. ಅಂದ್ರೆ ಈ ಉಪನಿಷತ್ತಿನ ಈ ಬ್ರಹ್ಮಜ್ಞಾನ ಉತ್ಕಟಾಕ್ಷೆ, ನನಗೆ ಬ್ರಹ್ಮಜ್ಞಾನದ ಅರಿವು ತಿಳ್ಕೋಬೇಕು ಅನ್ನುವಂಥವ್ರಿಗೆ ಹೇಳ್ಬೇಕು ಅನ್ನುವಂಥದ್ದನ್ನ ಇದರಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈ ಮುಂಡಕ ಉಪನಿಷತ್ತು ನಮಗೆ ಗೊತ್ತಿರೋ ಹಾಗೆ ಅವು ಇಷ್ಟೇ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಅಂತ ಅದರಲ್ಲಿ 10 ಉಪನಿಷತ್ತುಗಳಿಗೆ ಶಂಕರಾಚಾರ್ಯರು ಬರೆದಿರ್ತಕ್ಕಂಥದ್ದೇ ನಾವು ಹುಡುಕಿರ್ತಕ್ಕಂಥದ್ದು. ಅದರಲ್ಲಿ ಮುಂಡಕ ಉಪನಿಷತ್ತು ಒಂದು ನಮಗೆ. ಈ ಮುಂಡಕ ಉಪನಿಷತ್ತು ಅಥರ್ವ ವೇದದಿಂದ ಬಂದಿದೆ. ಅದಕ್ಕೆ ಯಾಕೆ ಹೆಸರು ಬಂತು ಅನ್ನೋದನ್ನ ನಾವು ಮೊದಲನೇ ಸಾರಿ ತಮಗೆ ತಿಳಿಸಿದ್ದೆ. ಆದ್ರೂ ಮತ್ತೊಂದು ಸಾರಿ ನಾವು ನೆನೆಸ್ಕೊಳ್ಳೋಣ. ಮೊದಲನೇದಾಗಿ ಅಥರ್ವ ವೇದದಲ್ಲಿ ಮುಂಡಕ ಎಂಬ ಒಬ್ಬ ಋಷಿಯ ಹೆಸರಿನ ಇಂದ ಬಂದಿದೆ ಅಂತ ಕೆಲವರು ಹೇಳ್ತಾರೆ. ಆ ಋಷಿಗೂ ಈ ಉಪನಿಷತ್ತಿಗೂ ಯಾವ ಸಂಬಂಧವೂ ಅಷ್ಟಾಗಿ ಕಂಡು ಬರೋದಿಲ್ಲ. ಎರಡನೇದಾಗಿ ಮುಂಡ ಅಂದರೆ ಕ್ಷೌರ ಅಥವಾ ಕ್ಷೌರ ಮಾಡಿಸಿಕೊಂಡ ತಲೆ ಅಂತ ಅರ್ಥ ಇದೆ. ಈ ಉಪನಿಷತ್ತಿನ ಜ್ಞಾನ ಪಡೆಯುವವನು ಮುಂಡನ ಕ್ರಿಯೆಯಲ್ಲಿ ಉಂಟಾಗುವ ಕೂದಲಿನ ನಾಸದಂತೆ, ಅಂದ್ರೆ ಈ ಪ್ರಯೋಜನವಿಲ್ಲದ, ಈ ಶರೀರದಲ್ಲಿ ಪ್ರಯೋಜನವಿಲ್ಲದ ಆ ಕೂದಲನ್ನ ಹೇಗೆ ತೆಗಿತೀವೋ, ನಮ್ಮಲ್ಲಿರ್ತಕ್ಕಂಥ ಅವಿದ್ಯೆಯನ್ನ ನಾಶ ಮಾಡ್ತಕ್ಕಂಥ ಸೂಚಕ ಮುಂಡನ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅವಿದ್ಯೆ, ಅಜ್ಞಾನವನ್ನ ತೆಗೆಯುವಂತಹದ್ದು, ನಾಶ ಮಾಡ್ತಕ್ಕಂಥದ್ದು. ಇದು ಎರಡನೇ ಅಭಿಪ್ರಾಯ. ಇನ್ನೊಂದು ಮೂರನೆಯ ರೀತಿಯಲ್ಲಿ ಸನ್ಯಾಸಿಗಳೇ ಈ ಉಪನಿಷತ್ತಿನ ಅಧ್ಯಯನಕ್ಕೆ ಅಧಿಕಾರ. ಸನ್ಯಾಸಿಗಳಾದಂಥವರು ಈ ಬ್ರಹ್ಮಜ್ಞಾನವನ್ನ, ಹೆಚ್ಚಿನ ಜ್ಞಾನವನ್ನ ತಿಳಿಯುವುದಕ್ಕೋಸ್ಕರ ತಮ್ಮ ತಲೆಯ ಕೂದಲನ್ನ, ಯಾವ ಸನ್ಯಾಸಿಗಳು ಈ ಉಪನಿಷತ್ತಿನ ಅಧ್ಯಯನಕ್ಕೆ ಯೋಗ್ಯತೆ ಇರ್ತಕ್ಕಂಥವ್ರು, ಈ ಸನ್ಯಾಸವನ್ನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಅವರ ಮುಂಡನ, ತಲೆಯ ಕೂದಲನ್ನ ತೆಗೆಯುವಂತ ವಿಧಿ ಇವತ್ತು ಕೂಡ ಸನ್ಯಾಸಿಗಳ ಇದರಲ್ಲಿದೆ. ಅದರಿಂದ ಈ ಹೆಸರು ಬಂದಿರಬಹುದು. ಇದು ಏನಾದ್ರೂ ಇರಲಿ, ಇಲ್ಲಿ ವಿಚಾರಧಾರೆಗಳ ದೃಷ್ಟಿಯಿಂದ ಮುಂಡಕ ಉಪನಿಷತ್ತು ಬಹು ಶ್ರೇಷ್ಠವಾದ ಜ್ಞಾನವನ್ನ ತಿಳಿಸ್ತಕ್ಕಂಥ ಉಪನಿಷತ್ತು. ಈ ಉಪನಿಷತ್ತಿನಲ್ಲಿ ನಮಗೆ ಗೊತ್ತಿರುವ ಹಾಗೆ 3 ಅಧ್ಯಾಯ ಇದೆ. ಒಂದೊಂದು ಅಧ್ಯಾಯದಲ್ಲಿ 2 ಪಾರ್ಟ್ ಇದೆ, 2 ಖಂಡ. ಅದನ್ನ ತಿಳಿಸ್ತಕ್ಕಂಥದ್ದು. ಇಲ್ಲಿ ಈ ಮುಂಡನ ಮಹಾ ಗೃಹಸ್ಥರಾಗಿರ್ತಕ್ಕಂಥ ಸೌನಕ ಅನ್ನುವಂಥ ಗೃಹಸ್ಥ ಶಿಷ್ಯ, ಅವನೇ ವಿಧಿವತ್ತಾಗಿ ಸ್ತೋತ್ರಿಯನು ಬ್ರಹ್ಮನಿಷ್ಠನೂ ಆದ ಅಂಗೀರಸ ಅನ್ನುವಂಥ ಆಚಾರ್ಯರ ಬಳಿಗೆ ಬಂದು ನಮ್ರತೆಯಿಂದ ಈ ಪ್ರಶ್ನೆಯನ್ನ ಕೇಳ್ತಾನೆ. ಯಾವ ಒಂದನ್ನು ಅರಿತರೆ ಎಲ್ಲವನ್ನೂ ತಿಳಿದಂತಾಗುತ್ತೆ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಅಂದ್ರೆ ಎಲ್ಲವನ್ನೂ ತಿಳ್ಕೊಳ್ಳೋ ಬದಲು ನಾವೇನೇನೋ ಮಾಡಿ
ಇದಕ್ಕಳ ಬದಲು ಒಂದು ವಿಶೇಷವಾದ ಸರಿಯಾದದ್ದನ್ನು ಒಂದನ್ನು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಂಗೆ ಹೇಗಾಗುತ್ತೆ ಅಂತ. ಇದು ಎಂತ ಮಹತ್ವಪೂರ್ಣವಾದ ಪ್ರಶ್ನೆ. ಎಲ್ಲ ಜ್ಞಾನಕ್ಕೂ ಮೂಲವಾದ ಜ್ಞಾನ ಯಾವುದು, ಅದನ್ನು ತನಗೆ ಉಪದೇಶ ಮಾಡಿ ಅಂತ ಆ ಕೇಳುವ ಸಾಧನಕ ಆ ಶಿಷ್ಯ ಎಷ್ಟು ಶ್ರೇಷ್ಠನಾದವನು ಅನ್ನೋದು ಅರ್ಥವಾಗತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡಬಲ್ಲ ಶ್ರೇಷ್ಠ ಗುರುವೇ ಆ ಅಂಗೀರಸರ ಹತ್ರ ಬಂದಿದ್ದ. ಆ ಪ್ರಶ್ನೆಗೆ ಕೊಡುವ ಉತ್ತರವೇ ಈ ಉಪನಿಷತ್ತಿನ ಸಾರ. ಎಲ್ಲಾ ಉಪನಿಷತ್ತುಗಳ ಜಿಜ್ಞಾಸು ಈ ವಿಷಯದ ಬಗ್ಗೆ ಚರ್ಚೆ ಅಂದ್ರೆ ವಿಚಾರ ಮಾಡ್ತಕ್ಕಂಥದ್ದು. ಈ ಮುಂಡಕ ಉಪನಿಷತ್ತಿನ ಮೊದಲನೇ ಖಂಡದಲ್ಲಿ ಬರ್ತಕ್ಕಂಥ ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ವಿಚಾರ, ಶೌನಕ ಕೇಳಿದ ಗಹನವಾದ ಪ್ರಶ್ನೆಗೆ ಆಚಾರ್ಯರಾದಂಥ ಅಂಗೀರಸ ನೇರವಾಗಿ ಉತ್ತರ ಕೊಡ್ತಕ್ಕಂಥದ್ದು. ಆ ಶೌನಕ ಅನ್ನೋ ಶಿಷ್ಯನಿಗೆ ಅಂಗೀರಸ ಅನ್ನುವಂಥ ಶ್ರೇಷ್ಠ ಜ್ಞಾನಿಗಳು ಕೊಡ್ತಕ್ಕಂಥ ಉತ್ತರ, ಶಿಷ್ಯನ ಗ್ರಹಿಕೆ ಅಂದ್ರೆ ನಾನು ಹೇಳ್ತಕ್ಕಂಥ ಉತ್ತರ ಶಿಷ್ಯನಿಗೆ ಸರಿಯಾಗಿ ತಿಳಿಸ್ಕೊಡ್ಬೇಕು ಅಂತೇಳಿ ಹಂತ ಹಂತವಾಗಿ ಈ ವಿದ್ಯೆಯನ್ನ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಎರಡು ವಿದ್ಯೆ, ಒಂದು ಅಪರವಿದ್ಯೆ, ಇನ್ನೊಂದು ಪರವಿದ್ಯೆ. ಯಾವ ವಿದ್ಯೆಯಿಂದ ನಾವು ಬ್ರಹ್ಮ ಅಂದ್ರೆ ಈ ಬ್ರಹ್ಮಜ್ಞಾನವನ್ನು ತಿಳಿಯಲು ಸಾಧ್ಯವೋ ಅದು ಪರವಿದ್ಯೆ, ಉಳಿದೆಲ್ಲ ವಿದ್ಯೆಗಳು ಅಪರವಿದ್ಯೆ. ಇವರು ಕೇಳಿದಂತ ಪ್ರಶ್ನೆಗೆ ಹಂತ ಹಂತವಾಗಿ ಹೇಳ್ತಕ್ಕಂಥ ಉತ್ತರದಲ್ಲಿ ಅಂಗೀರಸರು ಹೇಳ್ತಕ್ಕಂಥದ್ದು ಅಪರವಿದ್ಯೆ ಪರವಿದ್ಯೆ. ಈ ಅಪರವಿದ್ಯೆ ಈ ಲೌಕಿಕ ಜ್ಞಾನವನ್ನ ತಿಳಿತಕ್ಕಂಥದ್ದು, ಪರವಿದ್ಯೆ ಬ್ರಹ್ಮಜ್ಞಾನವನ್ನ ತಿಳಿತಕ್ಕಂಥದ್ದು. ಇವುಗಳ ವಿಶೇಷವಾಗಿ ಲೌಕಿಕ ಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಸಮಸ್ತ ಲೋಕಗಳ ಜನರು ಅನುಭವಿಸ್ತಕ್ಕಂಥದ್ದು, ನಾವೆಲ್ಲ ಮಾಡ್ತಕ್ಕಂಥದ್ದು. ಹಾಗಾಗಿ ಆಡಂಬರವಿಲ್ಲದ ಸುಜ್ಞಾನವನ್ನು ಕೊಡ್ತಕ್ಕಂಥ ಆ ಗುರು ಸಿಕ್ಕಬೇಕು. ಈಗ ನಾವು ಈ ಎರಡನೇ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಒಂದು ವಿಚಾರವನ್ನ, ಈ ಉಪನಿಷತ್ತು ಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ನಾವು ಹೋಲಿಕೆ ಮಾಡಿ ನೋಡೋಣ. ನಮ್ಮ ಈ ಮನುಷ್ಯರ ಸ್ಥಿತಿಗೆ, ನಮ್ಮ ನಿಮ್ಮೆಲ್ಲರ ಸ್ಥಿತಿಗೆ ಹಾಗೂ ಸ್ವಸ್ಥ ಸಮಾಜಕ್ಕೆ, ಈ ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ ಈ ಶಂಕರಾಚಾರ್ಯರು ಎರಡು ಬಗೆಯ ಧರ್ಮ ಮಾರ್ಗಗಳನ್ನೇ ಹೇಳಿದ್ದಾರೆ. ಒಂದು ಪ್ರವೃತ್ತಿ ಮಾರ್ಗ, ಮತ್ತೊಂದು ನಿವೃತ್ತಿ ಮಾರ್ಗ. ಎರಡು ಮಾರ್ಗಗಳು ಜಗತ್ತಿನ ಅಭ್ಯುದಯ ಮತ್ತು ಎಲ್ಲಾ ಜೀವಿಗಳ ಆಧ್ಯಾತ್ಮಿಕ ಮುಕ್ತಿಯೇ ಆಗಿದೆ. ಅತ್ಯಂತ ಸರಳವಾಗಿ ಹೇಳೋದಾದ್ರೆ, ಮನುಷ್ಯ ಪ್ರವೃತ್ತಿಯ ಮೂಲಕ ತನ್ನ ಆರ್ಥಿಕ ಸ್ಥಿತಿಗಳನ್ನ, ತನ್ನ ಸಾಮಾಜಿಕ ಸ್ಥಿತಿಯನ್ನ ಉತ್ತಮಪಡಿಸಿಕೊಳ್ಬಹುದು. ಪ್ರವೃತ್ತಿ ಮಾರ್ಗದಲ್ಲಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವುದು ಒಂದು ಮಾರ್ಗವಾಗಿದೆ. ನಿವೃತ್ತಿಯ ಮೂಲಕ ತನ್ನ ಅಂತರಂಗವನ್ನು ಅರಳಿಸಿಕೊಂಡು, ಈಗ ನಾವು ಈ ನಿವೃತ್ತಿ ಮಾರ್ಗದ ತತ್ವವನ್ನ ಈ ಮುಂಡಕ ಉಪನಿಷತ್ತಿನಲ್ಲಿ ಜ್ಞಾನಿಗಳಾದಂಥ ಸನ್ಯಾಸಿ ನ್ಯಾಸ ಮಾಡ್ತಕ್ಕಂಥ ಅವರೆಲ್ಲ ಮಾಡ್ತಕ್ಕಂಥದ್ದು ನಿವೃತ್ತಿ ಮಾರ್ಗದ ಮೂಲಕ ತನ್ನ ಅಂತರಂಗವನ್ನ ಅರಳಿಸಿಕೊಂಡು ಆಧ್ಯಾತ್ಮಿಕ ವಿಚಾರದಲ್ಲಿ ಮೌಲ್ಯಾಧಾರಿತ ಜೀವನವನ್ನ ನಡೆಸುವಂತಹದ್ದಕ್ಕೆ. ಹಾಗೆ ಮುಕ್ತಿಯನ್ನು ಸಾಧಿಸುವ ಮತ್ತೊಂದು ಮಾರ್ಗ. ಪ್ರವೃತ್ತಿಯ ಮೂಲಕ ಮನುಷ್ಯ ಬೇಕಾದಷ್ಟು ಸಂಪತ್ತನ್ನು ಗಳಿಸಬಹುದು, ಅಧಿಕಾರ ಪಡೆಯಬಹುದು. ಆದರೆ ಮನುಷ್ಯನ ಗುರಿ ಕೇವಲ ಗಳಿಸುವುದು ಮತ್ತೆ ಪಡೆಯುವುದೇ ಅಲ್ಲ. ನಾವೆಲ್ಲ ಗಳಿಸೋದು, ಪಡೆಯೋದು, ಇದೇ ಮನುಷ್ಯನ ಗುರಿ ಅಲ್ಲ.
ಗಳಿಸುವುದರ ಸದುಪಯೋಗವಾಗಬೇಕು. ಅಂದ್ರೆ ಪ್ರವೃತ್ತಿಯ ಮೂಲಕ ಗಳಿಸಿದ್ದನ್ನ ನಿವೃತ್ತಿಯ ಮೂಲಕ ಹಂಚಿಕೆ ಮಾಡಬೇಕು. ನಿವೃತ್ತಿ ಇಲ್ಲದೆ ಕೇವಲ ಪ್ರವೃತ್ತಿಯೇ ಗುರಿಯಾದರೆ ತಕ್ಷಣದ ಬದುಕು ಚೆನ್ನಾಗಿರ್ಬೋದು. ನಾನು ಸಂಪಾದನೆ ಮಾಡ್ತಿದ್ದೀನಿ, ನಾನು ಅದನ್ನ ಕಂಡೆ, ನಾನು ಇದನ್ನ ಕಂಡೆ, ನಾನು ಅದನ್ನ ಮಾಡಿದೆ, ಇದನ್ನ ಮಾಡಿದೆ ಅಂತ ಈ ಪ್ರವೃತ್ತಿಯನ್ನೇ ಗುರಿಯಾಗಿಟ್ಕೊಂಡು ತಕ್ಷಣದ ನಮ್ಮ ಬದುಕು ಏನೋ ಚೆನ್ನಾಗಿರ್ಬೋದು, ಕ್ಷಣಿಕ ಸುಖ, ಅದರಿಂದ ಶಾಶ್ವತವಾದ ಆನಂದ ದೊರೆಯೋದಕ್ಕಾಗೋದಿಲ್ಲ. ಯಾವಾಗಲೂ ಬರಿಯ ಕೆಲಸ ಅಂತ ಹೇಳಿ ಯಾವಾಗಲೂ ಗಳಿಸುವ ಆ ಮನುಷ್ಯನ ಅಂತರಂಗದಲ್ಲಿ ದುರ್ಬಲವಾಗ್ತಾ ಹೋಗ್ತಾನೆ. ಅದನ್ನ ನಾವು ಲೌಕಿಕದಲ್ಲೂ ಕೂಡ ಕೇಳಬಹುದು. ನಮ್ಮ ಜೀವಮಾನವೆಲ್ಲ ಪೂರ್ತಿ ಮುಂದೆ ಸುಖ ಪಡೋಣ ಅಂತ ಹೇಳಿ ಆರೋಗ್ಯದ ಕಡೆಗೂ ಗಮನ ಕೊಡದೆ, ಆಹಾರದ ಕಡೆಗೂ ಗಮನ ಕೊಡದೆ ನಮ್ಮ ಜೀವನವನ್ನ ದುರ್ಬಲ ಮಾಡ್ಕೊಳ್ತೀವಿ, ರೋಗ ರುಜಿನಗಳನ್ನು ತಂದುಕೊಳ್ತೀವಿ. ಆಗಬಾರ್ದು. ಕೇವಲ ಹಣ, ಅಧಿಕಾರ ಅದರ ಹಿಂದೆ ಓಡುವುದರ ಫಲವಾಗಿಯೇ ಇಂದು ನಾವೆಲ್ಲ ಆ ಹಿಂಸೆಯ ಆ ರೋಗ ರುಜಿನಗಳಿಂದ ನಮ್ಮ ಜೀವನವನ್ನ ಪತ್ರ ಮಾಡ್ಕೊಳ್ತಾ ಇದ್ದೇವೆ. ಜ್ಞಾನದಲ್ಲಿ ಲೌಕಿಕ ಮತ್ತು ಆಧ್ಯಾತ್ಮಿಕ ಎಂಬ ಭೇದ ಇಲ್ಲ. ಜ್ಞಾನ, ನಿಜವಾದ ಜ್ಞಾನ, ಅದರಲ್ಲಿ ಯಾವ ಭೇದನೂ ಇಲ್ಲ. ಎಲ್ಲಾ ರೀತಿಯ ಜ್ಞಾನವೂ ಪವಿತ್ರವಾದದ್ದೇ ಆಗಿರುತ್ತದೆ. ಆದರೆ ಮನುಷ್ಯ ಅದನ್ನ ಯಾವ ಚಟುವಟಿಕೆಗಳಿಗೆ ಬಳಸ್ತಾನೆ ಅನ್ನೋದ್ರ ಮೇಲೆ ಅದು ಪವಿತ್ರ ಅಪವಿತ್ರ ಆಗುತ್ತೆ. ಜ್ಞಾನ ಮತ್ತು ವಿಜ್ಞಾನ ಎರಡೂ ಒಬ್ಬರ ವ್ಯಕ್ತಿಯಲ್ಲಿ ಅರಳುವುದ ಪ್ರಕ್ರಿಯೆ. ಆದರೆ ವಿವಿಧ ಕಾಲಘಟ್ಟದಲ್ಲಿ ಒಂದೊಂದು ಆಯಾಮದಲ್ಲಿ ಒಬ್ಬನೇ ವ್ಯಕ್ತಿಯಲ್ಲಿ ಜ್ಞಾನಿ ವಿಜ್ಞಾನಿ ಎರಡೂ ಅಡಗಿದೆ. ಮನುಷ್ಯನಲ್ಲಿ ಜ್ಞಾನದ ಆಳ, ವಿಜ್ಞಾನದ ತೀಕ್ಷ್ಣತೆ ಎರಡೂ ಸೇರಿದಾಗ ಅಂತಹ ವ್ಯಕ್ತಿ ಸುಂದರವಾದ ಈ ಜಗತ್ತನ್ನ ಸಂತಸವನ್ನು ಅನುಭವಿಸೋಕೆ ಸಾಧ್ಯ. ಆದರೆ ನಮ್ಮ ಒಳಿತಿಗಾಗಿ ಜ್ಞಾನದ ಜೊತೆಗೆ ವಿಜ್ಞಾನದ ಬೆಳಕಿನಲ್ಲಿ ನಾವು ಜ್ಞಾನ ಪ್ರಜ್ಞೆಯು ಇರಬೇಕಾಗ್ತದೆ. ಜ್ಞಾನ ಮತ್ತು ವಿಜ್ಞಾನದ ಸಮ್ಮಿಲನ ಅಂದ್ರೆ ಎರಡನ್ನು ಸೇರಿಸಿ ಬದುಕನ್ನ ವ್ಯಕ್ತಿ ಸಮತೋಲನವಾಗಿ ಕಾಪಾಡಿಕೊಂಡಾಗ ಮಾತ್ರ ಸುಸ್ಥಿರವಾದ ಸಮಾಜದಲ್ಲಿ ನಾವು ನಿರ್ಮಾಣ ಮಾಡಬಹುದು, ಬದುಕಬಹುದು. ಈ ಭೂಮಿಯಲ್ಲಿ, ಪುಣ್ಯ ಭೂಮಿಯಲ್ಲಿ ಜನಿಸಿರುವ ಪ್ರತಿಯೊಬ್ಬರಲ್ಲೂ ಜ್ಞಾನ ಪರಂಪರೆ ಎಂಬುದು ಸಹಜವಾಗಿಯೇ ರಕ್ತಗತವಾಗಿದೆ. ಹಾಗಾಗಿ ಮನುಷ್ಯ ಮೊದಲು ಜ್ಞಾನ ಕ್ಷೇತ್ರದಲ್ಲಿಯೇ ವಿಚಾರ ಮಾಡಿ ಆಂತರಿಕವಾಗಿ ಅಭಿವೃದ್ಧಿ ಪಡಿಬೇಕು. ಪೂರ್ಣ ಪ್ರಮಾಣದಲ್ಲಿ ಜ್ಞಾನ ಪ್ರಪಂಚದಲ್ಲಿಯೇ ಆನಂದವನ್ನು ಅನುಭವಿಸತೊಡಗಬೇಕು. ತನಗೆ ವಿಜ್ಞಾನದ ಅವಶ್ಯಕತೆ ಇಲ್ಲ ಎಂದುಕೊಂಡು ಅದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸಿರಲಿಲ್ಲ. ಹಿಂದೆ ನಮ್ಮ ಹಿಂದಿನವರೆಲ್ಲ ಈ ವಿಜ್ಞಾನದ ಅವಶ್ಯಕತೆ ಇರಲಿಲ್ಲ. ಜ್ಞಾನವನ್ನು ಪಡೆದು ಸಂತೋಷವಾಗಿ ಮುಕ್ತರಾಗ್ತಾ ಇದ್ರು. ಕಾಲ ಬದಲಾದಂತೆ ವಿಜ್ಞಾನವನ್ನು ಬಿಟ್ಟರೆ ಸಾಮಾಜಿಕ ಬದುಕು ಹಸನಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಅಳವಡಿಸ್ಕೊಳ್ತಾ ಈಗ ನಾವೆಲ್ಲ ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ವಿಜ್ಞಾನದ ಈ ಸರಿಯಾದ ಈ ಜ್ಞಾನವನ್ನ ಬಿಟ್ಟು ವಿಜ್ಞಾನದ ಮೊರೆ ಹೋಗ್ತಾ ಇದ್ದೀವಿ. ಈ ಜ್ಞಾನ ಪರಂಪರೆಯನ್ನು ದೂರ ಸರಿಸಿ ವಿಜ್ಞಾನವನ್ನು ಒಪ್ಪಿಕೊಂಡು ದಿನ ಕಳೆದಂತೆ ವಿಜ್ಞಾನವೇ ಸರ್ವಸ್ವ ಅದನ್ನೇ ಅಪ್ಪಿಕೊಂಡು ಆದರೆ ಜ್ಞಾನ ಪರಂಪರೆಯನ್ನೇ ನಂಬಿದ್ದ ಹಿಂದಿನ ಜನರಿಗೆ ಯಾವ ಆಧುನಿಕ ಸೌಲಭ್ಯಗಳು ಇರಲಿಲ್ಲ, ವಿಜ್ಞಾನ ತಂತ್ರಜ್ಞಾನದ ಕಲ್ಪನೆ ಇರಲಿಲ್ಲ. ಆದರೂ ಅಂದಿನ ಜನ ನೆಮ್ಮದಿಯಿಂದ ಸಂತೋಷದಿಂದಿದ್ರು. ಈ ಆಧುನಿಕ ಸೌಲಭ್ಯಗಳಿಲ್ಲದಿದ್ದರೂ
ಅಂದು ಬದುಕಿನಲ್ಲಿ ಶಾಂತಿ ಇತ್ತು, ನೆಮ್ಮದಿ ಇತ್ತು, ಸುಖವೂ ಇತ್ತು, ಸಂತೋಷವೂ ಇತ್ತು. ಆದರೆ ಇಂದಿನ ಸ್ಥಿತಿ ಏನಾಗಿದೆ ಅನ್ನೋದನ್ನ ಒಂದು ಸಾರಿ ಅವಲೋಕನ ಮಾಡಿದ್ರೆ, ಆ ಜ್ಞಾನ ಪರಂಪರೆಯನ್ನ ಉಪೇಕ್ಷೆ ಮಾಡೋದ್ರಿಂದ, ವಿಜ್ಞಾನವನ್ನು ಒಪ್ಪಿಕೊಂಡದ್ರಿಂದ ಮನುಷ್ಯ ಈ ಹೊಸ ಹೊಸ ಆವಿಷ್ಕಾರಕ್ಕೆ ಬಲಿಯಾಗಿದ್ದೀವಿ. ನಮಗೆ ಗೊತ್ತಿದೆ, ಹಿಂದಿನವರೆಗೆ ಈ ಇಷ್ಟು ಆಲೋಚನಾ ಶಕ್ತಿ ಯಾವುದೂ ಇರಲಿಲ್ಲ, ಯಾವ ಆಧುನಿಕ ಸೌಲಭ್ಯಗಳು ಬೇಕಾಗಿರಲಿಲ್ಲ. ಈಗ ಉದಾಹರಣೆಗೆ ನಮ್ಮ ಮನೆಗಳಲ್ಲಿರ್ತಕ್ಕಂಥ ಆಧುನಿಕ ಆವಿಷ್ಕಾರಗಳು, ವಿಜ್ಞಾನದಿಂದ ಬಂದಿರತಕ್ಕಂಥ ಪ್ರತಿಯೊಂದನ್ನು ನಾವು ವಿಜ್ಞಾನವನ್ನೇ ಅವಲಂಬಿಸ್ಕೊಂಡಿದ್ದೀವಿ. ಈ ಭೌತಿಕವಾಗಿ ಶ್ರೀಮಂತ ಎನಿಸಿಕೊಂಡ ಬೀಗ್ತಾ ಇದ್ದೀವಿ. ನಾವೆಲ್ಲ ಈ ಆಧುನಿಕ ಜೀವನಕ್ಕೆ ಹೊಂದ್ಕೊಂಡ್ಬಿಟ್ಟು ನಾವು ಉತ್ತಮರಾಗಿದ್ದೇವೆ, ಎಲ್ಲಾ ತರದ ಆವಿಷ್ಕಾರಗಳನ್ನು ನಾವು ವಿಜ್ಞಾನವನ್ನು ಉಪಯೋಗಿಸ್ಕೊಳ್ತಾ ಇದ್ದೇವೆ ಅಂತ ನಾವೆಲ್ಲ ಖುಷಿ ಪಡ್ತಾ ಇದ್ದೀವಿ. ಆದರೆ ಅಂತರಂಗದ ಆನಂದವನ್ನು, ಶಾಂತಿಯನ್ನು, ಸಂತೋಷವನ್ನು ಕಳೆದುಕೊಳ್ತಾ ಇದ್ದೀವಿ. ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ. ಆಧುನಿಕತೆಯ ವಿಜ್ಞಾನೀಯದ ಬದುಕಿನಲ್ಲಿ ನಮ್ಮ ಸ್ವಂತಿಕೆಯನ್ನು ಕಳ್ಕೊಂಡಿದ್ದೀವಿ. ನಮ್ಮ ಆನಂದ ಅನ್ನುವಂಥದ್ದು ಏನಿದೆಯೋ, ಶಾಂತಿ ಇಲ್ಲ, ಆನಂದ ಇಲ್ಲ, ಭಯದ ವಾತಾವರಣದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಮನುಷ್ಯನಿಗೆ ಆಧುನಿಕ ವಿದ್ಯೆ, ವಿಜ್ಞಾನ, ತಂತ್ರಜ್ಞಾನಗಳ ಮೊರೆ ಹೋಗಿದ್ದೇವೆ. ಅಂತರಂಗದ ಸ್ವಶಕ್ತಿಯನ್ನು ಕಡೆಗಣಿಸಿದ್ದೀವಿ. ನಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ನಾವು ಮರ್ತಿದ್ದೀವಿ. ಅದರ ಫಲವಾಗಿಯೇ ನಾವು ನಾವೇ ಸೃಷ್ಟಿಸಿರುವ ಸಮಸ್ಯೆಗಳಿಗೆ ಸಿಕ್ಕಿ ಅವುಗಳಿಂದ ಹೊರಬರಲಾರದೆ ತೊಳಲಾಡ್ತಾ ಇದ್ದೇವೆ. ಬದುಕಿನಲ್ಲಿ ಶಾಂತಿ, ನೆಮ್ಮದಿ ಕಳೆದುಕೊಳ್ತಾ ಇದ್ದೀವಿ. ಆ ದೃಷ್ಟಿಯಿಂದ ನಮ್ಮ ಒಳಿತಿಗಾಗಿ ಜ್ಞಾನದ ಜೊತೆಗೆ ವಿಜ್ಞಾನದ ಬೆಳಕಿನಲ್ಲಿ ನಡೆಯೋದನ್ನ ಮರ್ತಿದ್ದೀವಿ. ಆದರೆ ಆ ಜ್ಞಾನದ ಪ್ರಜ್ಞೆ ನಮಗ ಮರ್ತಿದ್ದೀವಿ. ಆ ಜ್ಞಾನ ಮತ್ತು ವಿಜ್ಞಾನದ ಸಂಮಿತಗಳ ಬದುಕಿನಲ್ಲಿ ವ್ಯಕ್ತಿ ಸಮತೋಲನವನ್ನು ಕಾಪಾಡಿಕೊಂಡಾಗ ಮಾತ್ರ ಸುಸ್ಥಿರವಾದ ಸ್ವಸ್ಥ ಸಮಾಜ ನಿರ್ಮಾಣವಾಗುತ್ತೆ. ನಮ್ಮ ಮನುಷ್ಯ ಜನ್ಮವನ್ನು ಸಾರ್ಥಕವಾಗುತ್ತೆ. ಋಷಿ ಮುನಿಗಳು, ಸಾಧು ಸತ್ಪುರುಷರು ಹೇಳ್ತಾ ಇದ್ದದ್ದನ್ನು ನಾವು ಕೇಳಿದ್ದೀವಿ. ಅವರು ತೋರಿದ ಮಾರ್ಗ, ಆ ಸಂಸ್ಕೃತಿ ನಮಗೆ ಬೇಕಾಗಿದೆ. ಸಾವಿರ ವರ್ಷಗಳ ಹಿಂದಿನಿಂದ ಹರಿದು ಬಂದಂತ ನಮ್ಮ ಋಷಿ ಪರಂಪರೆ ಜಗತ್ತಿನಲ್ಲೇ ವಿಶಿಷ್ಟ ಉತ್ತುಂಗಕ್ಕೆ ಆ ವ್ಯವಸ್ಥೆ ನಾವು ನೋಡ್ಬೋದು. ಅಂದ್ರೆ ಈ ಉದಾಹರಣೆಗೆ ಶಂಕರಾಚಾರ್ಯ ಇರ್ಬೋದು, ರಾಮಾಚಾರ್ಯ ಇರ್ಬೋದು, ಮಧ್ವಾಚಾರ್ಯರು, ಬುದ್ಧ, ಮಹಾವೀರ, ತೀರ್ಥಂಕರರು, ಈ ಶತಮಾನದಲ್ಲಿ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ರಾಮ್ ತೀರ್ಥರು, ಹೀಗೆ ಅವರೆಲ್ಲರೂ ಕೂಡ ಈ ಸ್ವಸ್ಥ ಸಮಾಜ ಮತ್ತೆ ಸುಖ ಸಂತೋಷದ ಜೀವನವನ್ನ ನಡೆಸ್ತಾ ಇದ್ರು. ಮನುಷ್ಯನ ಬದುಕಿನಿಗೆ ಶ್ರೇಷ್ಠವಾದ ಆ ಸಂಸ್ಕೃತಿ ಹರ್ಕೊಂಡ್ಬಂದಿತ್ತು. ಈ ಪೌರಾಣಿಕ ಕಾಲದಿಂದ ಆರಂಭಿಸಿ ವೇದಗಳ ಕಾಲದಲ್ಲಿ ತನ್ನ ಪ್ರೌಢಿಮೆಯತ್ತ ಬಂದ ಋಷಿ ಸಂಸ್ಕೃತಿ ಅಂದು ಇಂದಿಗೂ ಮಾನವ ಬದುಕಿನ ಇತಿಮಿತಿಗಳನ್ನ ಜನಮನಕ್ಕೆ ತಿಳಿಸ್ತಾ, ಉತ್ತಮ ವಿಚಾರಗಳನ್ನು ತಿಳಿಸುತ್ತಾ ಮನುಕುಲವನ್ನು ಹಸನು ಮಾಡುತ್ತಾ ಇದೆ. ಋಷಿ ಮುನಿಗಳು ಧಾರ್ಮಿಕವಾಗಿ, ತಾತ್ವಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಜನರೊಂದಿಗೆ ಕೂಡಿ ಬಾಳುತ್ತಾ ಅಂದ್ರೆ ದಾರಿ ತಪ್ಪುತ್ತಿರುವ ರಾಜನಿಗೆ ಮಾನವ ಕಲ್ಯಾಣದ ಬಗ್ಗೆ ಬೋಧಿಸ್ತಾ ಇದ್ರು. ಋಷಿ ಎಂದರೆ ತಪಸ್ವಿ ಅನ್ನುವಂತ ಅರ್ಥ. ತಪಸ್ವಿ ಅವರು ಸಾಮಾನ್ಯರನ್ನು ಅಸಾಮಾನ್ಯರನ್ನಾಗಿ ಪರಿವರ್ತಿಸುವಂತ ಅತುಲ ಶಕ್ತಿ ಉಳ್ಳವರು, ಬಲವುಳ್ಳವರಾಗಿದ್ರು, ಜ್ಞಾನವುಳ್ಳವರಾಗಿದ್ರು, ಪ್ರತಿಭಾವಂತರಾಗಿದ್ರು. ಅವರ ಭಾವ, ಇಚ್ಛೆ, ಕರ್ಮಗಳಿಂದ ಲೋಕವನ್ನು ತಿದ್ದಿ ಸರಿಪಡಿಸ್ತಾ ಇದ್ರು. ಜ್ಞಾನ, ಭಕ್ತಿ, ವೈರಾಗ್ಯ, ತ್ಯಾಗ ಈ ಸೇವೆಗಳ ಅವರ ಆಸ್ತಿಯಾಗಿತ್ತು. ಇಂದಿನವರು ಹೃದಯ ವೈಶಾಲ್ಯದೊಂದಿಗೆ
ಸರ್ವರೂ ಸುಖಿಗಳಾಗಿ ಬದುಕಬೇಕೆಂಬುದು ಅವರ ಅಂತಿಮ ಗುರಿಯಾಗಿತ್ತು. ನಾವೊಬ್ಬರು ಬದುಕೋದಲ್ಲ, ಎಲ್ಲರೂ ಸಮಾಜದಲ್ಲಿ ಸರ್ವೇ ಜನೋ ಸುಖಿನೋ ಭವಂತು ಅನ್ನೋ ರೀತಿಯಲ್ಲಿ ಬದುಕೋದಕ್ಕೆ ಮಾಡ್ತಾ ಇದ್ರು ಹಿಂದಿನವರು. ಜ್ಞಾನ, ಭಕ್ತಿ, ವೈರಾಗ್ಯ, ತ್ಯಾಗ, ಸೇವೆ ಇವರ ಅರಿವನ್ನ ನಮಗೆ ಕೊಡ್ತಾ ಇದ್ರು. ಆದ್ರೆ ಈಗ ಸ್ವಾರ್ಥ. ಋಷಿಗಳಿಗೆ ಅಂದ್ರೆ ಋಷಿಗಳು ಅಂದ ತಕ್ಷಣನೇ ಕೇವಲ ತಪಸ್ಸಲ್ಲ, ಅವರು ಅಕ್ಷರ ಜ್ಞಾನ ಉಳ್ಳವರು, ಧರ್ಮ, ದೇವರು ಅಂತ ಕಾಲಹರಣ ಮಾಡುವವರೆಂದು ಈಗ ನಾವು ಅವರೆಲ್ಲರನ್ನೂ ನಾವು ಹೀಗಳಿತೀವಿ. ಹಿಂದಿನವರೆಲ್ಲ ಏನೋ ಅವರೇ ಆ ಧರ್ಮ ಅದೇ ದೊಡ್ಡ ಧರ್ಮಾಚರಣೆ ಅಂತ. ಆದ್ರೆ ನಾವಿವತ್ತು ಇಲ್ಲಿ ಪಡೆದಿರ್ತಕ್ಕಂಥದ್ದು ಏನು ಅನ್ನೋದನ್ನ ಅವಲೋಕನ ಮಾಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಅದು ಶುದ್ಧ ತಪಸ್ಸಿನ ಕಲ್ಪನೆಯಾಗಿತ್ತು. ಅವರು ಗೃಹಸ್ಥರಾಗಿ ಆಶ್ರಮಗಳಲ್ಲಿ ಗುರುಕುಲ ಶಿಕ್ಷಣ ಕೊಟ್ಟು ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿ ಮಾಡ್ತಾ ಇದ್ರು. ಬದುಕಿನ ಸತ್ಯವನ್ನು ಅವರಿಗೆ ತಿಳಿಸ್ಕೊಡ್ತಾ ಇದ್ರು. ಯುವ ಜನಾಂಗದ ಸ್ವತಂತ್ರ ಚಿಂತನೆಗೆ ಅವಕಾಶ ನೀಡ್ತಾ ಇದ್ರು. ಜನರಲ್ಲಿರುವ ದೈವಿಕ ಶಕ್ತಿಯನ್ನ ಹೆಚ್ಚು ಮಾಡ್ತಾ ಇದ್ರು. ಪ್ರತಿಭೆಯನ್ನ ಗುರುತಿಸ್ತಾ ಇದ್ರು. ಸ್ಫೂರ್ತಿದಾಯಕವಾದ ವಿಚಾರಗಳನ್ನು ತಿಳಿಸ್ತಾ ಇದ್ರು. ಲವಲವಿಕೆಯಿಂದ ಬಾಳೋದನ್ನ ಹೇಳ್ತಾ ಇದ್ರು. ಆ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನುವಂಥದ್ದನ್ನ ಇದೇ ಉಪನಿಷತ್ತಲ್ಲಿ ನಾವು ಕೇಳಿದ್ದೀವಿ. ಗುರುಕುಲದಿಂದ ಅವನು ಗೃಹಸ್ಥಾಶ್ರಮಕ್ಕೆ ಹೋಗುವಾಗ ಕೆಲವು ಬೋಧನೆಗಳನ್ನ ಮಾಡಿ ನಾವೇನು ಕಾನ್ವೊಕೇಶನ್ ಅಂತ ಹೇಳ್ತೀವಲ್ಲ, ಡಿಗ್ರಿ ಪ್ರದಾನ ಮಾಡುವಾಗ ಹೇಳ್ತೀವಲ್ಲ, ಹಾಗೆ ಆ ಮನುಷ್ಯನನ್ನ ನಿರ್ಮಾಣ ಮಾಡಿ ಒಳಗಡೆ ಕರೆಸ್ತಾ ಇದ್ರು. ಆ ಆಶ್ರಮಗಳ ಮುಖ್ಯ ಗುರಿಯಾಗಿತ್ತು. ಹಿಂದಿನವರೆಲ್ಲ ಇವತ್ತು ಕೂಡ ನಾವು ನೈಮಿಷಾರಣ್ಯದಲ್ಲಿ ಎಲ್ಲ ವಿಚಾರಗಳನ್ನು ನಾವು ನೆನೆಸ್ಕೊಳ್ತೀವಿ. ಇದು ಈ ಬ್ರಹ್ಮನದೇ ಆಗಿ ಭೃಗು ಮಹರ್ಷಿಗಳು, ಅಂಗೀರಸರು, ನಾರದರು, ವಿಶ್ವಾಮಿತ್ರ, ವಸಿಷ್ಠ, ವ್ಯಾಸ, ಚರಕ, ಸುಶ್ರುತ, ಪರಾಶರ, ಋತುಪರ್ಣ, ವಾಲ್ಮೀಕಿ, ಗೌತಮರು, ಕಣ್ವರು, ಹೀಗೆ ಋಷಿಗಳ ಬೃಹತ್ ಪರಂಪರೆಯೇ ನಮ್ಮಲ್ಲಿ ಇದೆ. ಅವರೆಲ್ಲ ನಮ್ಮ ಭರತಖಂಡದ ಬಹುದೊಡ್ಡ ಆಸ್ತಿ, ಜಗತ್ತಿಗೆ ಅಮೂಲ್ಯ ಕೊಡುಗೆ ಕೊಟ್ಟಂತವ್ರು. ಆ ಪರಂಪರೆಯಿಂದ ಬಂದಂತಹದ್ದು ನಂತರ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬುದ್ಧ, ಮಹಾವೀರ, ತೀರ್ಥಂಕರರು, ಅವರಿಂದ ಹಿಡಿದು ಇತ್ತೀಚಿನ ಈ ಶತಮಾನ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ರಾಮತೀರ್ಥರು, ಹೀಗೆ ಆ ಸಂತತಿ ಆ ಜ್ಞಾನದ ಪಡೆದು ಸಂತೋಷವಾಗಿ ಇವ್ರ್ಯಾರು ಆಸ್ತಿ ಮಾಡದಂಥವರಲ್ಲ. ನೆಮ್ಮದಿಯಾದ ಶತಾಯುಗಳಾಗಿ ಅವರ ಸಮಾಜ ಕೊಟ್ಟಂತ ಕೊಡುಗೆ ನಾವು ಇವತ್ತು ನೆನೆಸ್ಕೋಬೇಕಾಗಿದೆ. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಹಬ್ಬಿಕೊಂಡಿರುವ ಪ್ರಾಚೀನ ಭಾರತೀಯ ಪರಂಪರೆಯ ಆಶ್ರಮಗಳ ವ್ಯವಸ್ಥೆ ಮಾತ್ರ ಇಂದಿಗೂ ಅದ್ಭುತ. ನಮ್ಮ ದೇಶದ ಈ ಆಶ್ರಮ ವ್ಯವಸ್ಥೆ ವಿದೇಶಿಯರನ್ನ ಆಕರ್ಷಿಸಿ ವಿದೇಶದಿಂದ ಅನೇಕ ಜಿಜ್ಞಾಸುಗಳು, ಸತ್ಯ ಶೋಧಕರು ನಮ್ಮ ದೇಶಕ್ಕೆ ಬಂದಿದ್ದಾರೆ. ಅಲ್ಲಲ್ಲ, ಎಲ್ಲೆಲ್ಲೋ ಬಂದಿಲ್ಲ. ನಮ್ಮ ಮೈಸೂರಿನಲ್ಲೂ ಕೂಡ ಆ ಗೋಕುಲಂ ಏರಿಯಾದಲ್ಲಿ ನೋಡಿದ್ರೆ ಗೊತ್ತಾಗತ್ತೆ, ವಿದೇಶಿಯರೇ ಬಂದು ತುಂಬಿದ್ದಾರೆ. ಈ ಭಾರತದ ಜ್ಞಾನ ಪಡಿಬೇಕು, ಈ ಲೌಕಿಕವಾದ ಈ ಸುಖ ಭೋಗಗಳನ್ನ ದೂರೀಕರಿಸಬೇಕು, ನಮ್ಮ ಶರೀರವನ್ನ ಹೇಗೆ ಸ್ವಸ್ಥವಾಗಿಟ್ಕೋಬೇಕು, ಧ್ಯಾನ ಮತ್ತೊಂದು ಎಲ್ಲಾ ಕ್ರಿಯೆಗಳಲ್ಲೂ ಭಾಗವಹಿಸ್ತಾ ಇದ್ದಾರೆ. ಅದು ಹುಡುಕೊಂಡು ಬರ್ತಾ ಇದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಮೆಚ್ಚಿಕೊಂಡು ತಮ್ಮ ಜ್ಞಾನದಾಹವನ್ನು ತಣಿಸಿಕೊಂಡು ಹೋಗ್ತಿದ್ದಾರೆ. ಕೆಲವರು ಇಲ್ಲೇ ನಮ್ಮ ಈ ಭಾರತದಲ್ಲೇ ನೆಲೆ ನಿಲ್ಲೋದಕ್ಕೆ, ಇಲ್ಲೇ ವಾಸವಾಗಿ ಅವರು ಜೀವನ ಕಳೆಯೋದಕ್ಕೆ ಆಸೆ ಪಟ್ಟಿದ್ದಾರೆ. ನಮ್ಮ ಕರ್ಮದಲ್ಲಿ ತೊಡಗಿಕೊಳ್ಳುವ ಮನುಷ್ಯನಿಗೆ ಯಶಸ್ಸು ದೊರೆಯುತ್ತದೆ. ಆದರೆ ಮನುಷ್ಯ ಯಶಸ್ಸು ದೊರೆಯುತ್ತೆಂದು ಬೀಗಬಾರದು. ನಾವೆಲ್ಲ ಈ ಎಲ್ಲಾ ಯಶಸ್ಸು ನಾವು ಪಡೆದಿದ್ದೀವಿ, ನಾವೆಲ್ಲವನ್ನು ಪಡೆದಿದ್ದೀವಿ ಅಂತೇಳಿ
ಮುಂದಿನ ಜ್ಞಾನಕ್ಕೆ ನಾವೇ ಫುಲ್ ಸ್ಟಾಪ್ ಹಾಕೊಳ್ತಾ ಇದ್ದೀವಿ. ಯಶಸ್ಸನ್ನ ಪಡೆದಿದ್ದೀವಿ ಅಂತೇಳಿ ನಾವು ಆ ಸೋಲನ್ನ ಸೃಷ್ಟಿಸ್ತಾ ಇದ್ದೇವೆ. ಯಾವಾಗ ನನಗೆಲ್ಲವೂ ಗೊತ್ತು ಅಂತ ಹೇಳಿ ನಾವು ಅಧ್ಯಯನವನ್ನ ಜ್ಞಾನವನ್ನ ಬಿಡ್ತೀವೋ ಅಲ್ಲಿಗೆ ನಮ್ಮ ಜೀವನ ಫುಲ್ ಸ್ಟಾಪ್. ಈಗ ಅದೇ ವಿಚಾರ ಮುಂಡಕ ಉಪನಿಷತ್ತಲ್ಲ, ಈ ಏನು 12-13 ಉಪನಿಷತ್ತಲ್ಲೂ ಜ್ಞಾನಿಗಳು ಹೇಳಿರ್ತಕ್ಕಂಥದ್ದು. ನಾವು ಮನುಷ್ಯರಾಗಿ ಬಂದಿರತಕ್ಕಂಥದ್ದು ಈ ಪ್ರಾಪಂಚಿಕ ಜೀವನವನ್ನ ಈ ಆಕರ್ಷಣೆಗೆ ಒಳಗಾಗಿ ನಮ್ಮ ಈ ಕ್ಷಣಿಕವಾದ ಆಯಸ್ಸನ್ನ ಈ ಸುಖ ಭೋಗಗಳಲ್ಲೇ ಕಳೆಯೋದಲ್ಲ, ಅದಕ್ಕಿಂತ ಉನ್ನತವಾದ ಒಂದು ಮಾರ್ಗ ಇದೆ, ಉನ್ನತವಾದ ಒಂದು ಗುರಿ ಇದೆ, ಅದನ್ನ ಪಡಿಬೇಕು. ಅದು ನಿತ್ಯಾನಂದ. ಅದು ಯಾವಾಗಲೂ ನಮ್ಮನ್ನ ಉತ್ತಮವಾದ ಮುಕ್ತರು ಅಂತ ಏನ್ ಹೇಳ್ತೀವಿ, ಮೋಕ್ಷ ಅಂತ ಏನ್ ಹೇಳ್ತೀವಿ, ಅದನ್ನ ಪಡೆಯುವಂತಹದ್ದು ಮನುಷ್ಯನ ಗುರಿ. ಈ ಸುಖ ಲೋಲುಪಗಳಲ್ಲಿ ಇಲ್ಲೇ ಇಂದ್ರಿಯ ಚಪಲಗಳನ್ನ ತೀರಿಸಿ ನಮ್ಮ ಜೀವನವನ್ನ ನಾವು ನಾಶ ಮಾಡ್ಕೊಳ್ಳೋದಲ್ಲ. ಹೆಚ್ಚಿನ ವಿಚಾರವನ್ನ ಜ್ಞಾನವನ್ನ ಪಡೆದು ಈ ಲೋಕದಲ್ಲೇ ಸಂತೋಷ ಪಡ್ತಕ್ಕಂಥದ್ದು, ಆನಂದ ಪಡ್ತಕ್ಕಂಥದ್ದು ಮಾರ್ಗ ನಮ್ಮಲ್ಲೇ ಇದೆ. ನಾವು ಅಂತ ಆಲೋಚನೆಗಳನ್ನು ಮಾಡಿದಾಗ ಹೇಗೆ ಪರವಿದ್ಯೆ ಅಪರವಿದ್ಯೆ, ಲೌಕಿಕ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಇವನ್ನ ವಿಚಾರ ಮಾಡ್ತಕ್ಕಂಥ ಮನಸ್ಸು ಮನುಷ್ಯನಿಗೆ ಮಾತ್ರ ಸಾಧ್ಯ. ಏನೋ ಸಿಕ್ತಲ್ಲ ಅಂತೇಳಿ ಯಶಸ್ಸಿದೆ ನನಗೆ ಅಂತೇಳಿ ಆ ಯಶಸ್ಸಿನ ಪಡೆದು ಅಹಂಕಾರದಿಂದ ಬೀಗಿ ತಿರುಗ ಪುನಃ ನರಕದ ಕೂಪಕ್ಕೆ ಬೀಳೋದಲ್ಲ. ನಾವು ಆ ನರಕದ ಕೂಪದ ಅಜ್ಞಾನವನ್ನ ಯೋಚನೆ ಮಾಡಿ ಜ್ಞಾನ ಮಾರ್ಗದಲ್ಲಿ ಆ ನರಕದ ಈ ವೈಭವದ ಆಕರ್ಷಣೆಗೆ ಒಳಗಾಗದೆ ಜೀವನ ಮಾಡೋದು ಹೇಗೆ ಅಂತ ಹೇಳ್ತಕ್ಕಂಥದ್ದು, ತಿಳಿತಕ್ಕಂಥದ್ದೇ ಎಲ್ಲ ಉಪನಿಷತ್ತಿನ ತಿಳುವಳಿಕೆ. ಯಾವುದೇ ಒಂದು ಸಂಸ್ಥೆ ಯಶಸ್ಸಿನ ಶಿಖರದಲ್ಲಿರುವಾಗ ಅದು ಸೋಲಿನ ಭೀತಿಯಲ್ಲಿರುತ್ತೆ. ಇದಕ್ಕೆ ಒಂದು ಮಾತು ನೆನಪಾಗುತ್ತೆ. ಬುದ್ಧ ಯಾಕೆ ಕೆಳಗೆ ಕೂತ್ಕೊಳ್ಳೋದಕ್ಕೆ ಅಂದ್ರೆ, ಕೆಳಗೆ ಕೂತಾಗ ಬೀಳೋ ಭಯ ಇಲ್ಲ, ಮೇಲೆ ಕೂತಾಗ ಎಲ್ಲಿ ಗಾಳಿ ಬರುತ್ತೋ, ಎಲ್ಲಿ ಮೈ ಮರಿತೀನೋ, ನಾನು ಕೆಳಗೆ ಬಿದ್ದುಬಿಡ್ತೀನಿ ಅನ್ನೋ ಭಯ ಇರುತ್ತೆ. ಆದ್ರೆ ಸರಿಯಾದ ಜ್ಞಾನಿ ಅವನು ಕೆಳಗಡೆ ಇದ್ರೂ ಕೂಡ ಮೇಲೆ ಉನ್ನತ ಮಟ್ಟದ ಆಲೋಚನೆಗಳನ್ನು ಮಾಡ್ತಾನೆ. ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು, ಮನುಷ್ಯನ ಬಗ್ಗೆ ಯಾವುದೇ ಒಂದು ಸಂಸ್ಥೆ ಯಶಸ್ಸಿನ ಶಿಖರವೇದಲ್ಲಿರುವಾಗ ಅದು ಸೋಲಿನ ಭೀತಿಯಲ್ಲಿ ನರಳ್ತಾ ಇರುತ್ತೆ. ಎಲ್ಲಿ ನಾನು ಕೆಳಗೆ ಬಂದ್ಬಿಡ್ತೀನೋ ಅನ್ನೋ ಭಯ. ಹಾಗೆ ಯಶಸ್ಸಿನ ಶಿಖರವನ್ನೇರಿದ ವ್ಯಕ್ತಿಗೆ ಸೋಲಿನ ಅಪಾಯದ ಸಾಧ್ಯತೆ ಹೆಚ್ಚು. ಮೇಲಿದ್ದಾಗ ನಾವು ಯಾವಾಗ ಕೆಳಗೆ ಬಿದ್ದುಬಿಡ್ತೀನೋ ಅನ್ನೋ ಭಯ, ಅದು ಆ ಏರೋದಕ್ಕಿಂತ ಆ ಜ್ಞಾನ ಪಡೆಯೋದು ಮುಖ್ಯ. ಯಶಸ್ಸು ಅನ್ನುವಂಥದ್ದು ಮನುಷ್ಯನಲ್ಲಿ ತೃಪ್ತಿಯನ್ನು, ಅದಕ್ಷತೆಯನ್ನು, ಅಹಂಕಾರವನ್ನು ಹುಟ್ಟಾಕುತ್ತೆ. ಈ ಲೌಕಿಕದಲ್ಲಿ ಏನು ಯಶಸ್ಸು ಅಂತ ನಾವು ಗಳಿಸ್ತೀವೋ, ಇದು ವಿದ್ಯೆ ಆಗಿರ್ಬೋದು, ಅಧಿಕಾರ ಇರ್ಬೋದು, ಯಾವುದೇ ಆಗಿರ್ಲಿ, ಅದು ನಮ್ಮ ಅದಕ್ಷತೆಯನ್ನ, ನಮ್ಮನ್ನ ಅಹಂಕಾರವನ್ನು ಹುಟ್ಟಾಕತ್ತೆ. ಹಾಗಾದಾಗ ಅವನು ಸೋಲಿನತ್ತ ಮುಖ ಮಾಡ್ತಾನೆ. ಯಶಸ್ಸಿನ ಜವಾಬ್ದಾರಿಯನ್ನು ಹೆಚ್ಚಿಸಬೇಕು. ಆದರೆ ಯಶಸ್ಸಿನಿಂದ ಯಾವ ವ್ಯಕ್ತಿ ತೃಪ್ತಿ ಹೊಂದುತ್ತಾನೋ ಅವನ ಅದಕ್ಷತೆ ಮೂಡಲಾರಂಭಿಸುತ್ತೆ. ಮನುಷ್ಯನಲ್ಲಿ ತೃಪ್ತಿಯ ಭಾವನೆ ಅಹಂಕಾರವನ್ನು ಹುಟ್ಟಾಕುತ್ತೆ. ತೃಪ್ತಿ ಅನ್ನುವಂಥದ್ದಲ್ಲ, ಈ ನಾವೆಲ್ಲ ಅಲ್ಪ ತೃಪ್ತರು ಅಂತ ಹೇಳ್ತೀವಲ್ಲ, ಸಿಕ್ಕದಷ್ಟು ಸುಖವನ್ನೇ ಪಟ್ಟು ಇದೇ ಅನ್ಕೊಂಡಿದೀವಲ್ಲ, ಇದು ತಪ್ಪು. ಆ ತೃಪ್ತಿ ಹಾಗೂ ಅಹಂಕಾರದಿಂದ ದೂರ ಉಳಿಯುವ ವ್ಯಕ್ತಿಯ ಹತ್ತಿರ ಸೋಲೆಂಬುದು ಯಾವತ್ತೂ ಸುಳಿಯೋದಿಲ್ಲ. ಮನುಷ್ಯ ಮೊದಲು ತನಗಾಗುವ ಸೋಲಿನಿಂದ ಎದುರ್ಕೋಬಾರ್ದು, ಧೃತಿಗೆಡಬಾರ್ದು. ಸೋಲನ್ನೇ ತನ್ನ ಗೆಲುವಿನ ಮೆಟ್ಟಿಲನ್ನಾಗಿ ಮಾಡ್ಕೋಬೇಕು. ಆದ್ರೆ ಈಗ ಇನ್ನೊಂದು ಮಾತು ನೆನಪಾಗುತ್ತೆ. ನಾವು ವಿಶ್ವಾಮಿತ್ರ, ಕೌಶಿಕನಾಗಿದ್ದಂತ ಆ ವಿಶ್ವಾಮಿತ್ರ ಹೇಗೆ ರಾಜನಾಗಿದ್ದಂತ ಅವನು ಒಂದು ಉತ್ತಮವಾದ ಸಾಧನೆ ಮಾಡಲಿಕ್ಕೆ ಅದು ಎಷ್ಟು ಪ್ರಯತ್ನ ಮಾಡ್ದ, ಎಷ್ಟು ಸಾರಿ ಜಾರಿ ಬಿದ್ದ.
ಆ ಉತ್ತಮವಾದ ಬ್ರಹ್ಮಜ್ಞಾನವನ್ನು ಪಡೆಯೋದಕ್ಕೆ ಎಷ್ಟೊಂದು ಕಷ್ಟಪಡಬೇಕಾಯ್ತು. ಆದರೂ ಆ ಯಶಸ್ಸನ್ನ, ಆ ಸೋಲನ್ನೇ ತನ್ನ ಮೆಟ್ಟಿಲಾಗಿ ಉಪಯೋಗಿಸ್ಕೊಂಡದ್ರಿಂದ ಅವನು ಸಾಧನೆ ಗೈದ. ನಾವೆಲ್ಲ ಅಂತಹ ಸಾಧನೆಯನ್ನೇನು ಕೈಬೇಕಾಗಿಲ್ಲ. ನಮ್ಮಲ್ಲಿರ್ತಕ್ಕಂಥ ಈ ಸರಳ ಜ್ಞಾನವನ್ನ, ಈ 18 ಪುರಾಣಗಳನ್ನ ಕೇಳಿ, ಹಾಗೆ ಈ ಉಪನಿಷತ್ ತತ್ವವನ್ನು ವಿಚಾರ ಮಾಡಿದ್ರೆ ಸಾಕು, ನಮಗೆ ಆ ವ್ಯಕ್ತಿತ್ವದ ಅರಿವು ನಮಗಾಗತ್ತೆ. ಅವನತ್ರ ಈ ಸರಿಯಾದ ನಾನು ಸುಜ್ಞಾನವನ್ನು ಪಡೆಯುತ್ತೇನೆ ಅಂತ ದೃಢ ನಿರ್ಧಾರ ಸಂಕಲ್ಪ ಮಾಡಿದ್ರೆ ಅವನತ್ರ ಸೋಲು ಅನ್ನುವಂಥದ್ದು ಸುಳಿಯೋದಿಲ್ಲ. ಈಗ ಆಧುನಿಕ ಕಾಲದಲ್ಲಿ ವಿವೇಕಾನಂದರು ಕೊಡ್ತಾರೆ, ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಯಾವುದನ್ನು ಬೇಕಾದರೂ ಸಾಧಿಸ್ಬೋದು. ದೃಢಕಾಯವಾದ ಒಂದು ಶರೀರ, ಆಲೋಚನೆ ಮಾಡ್ತಕ್ಕಂಥ ಒಂದು ಮನಸ್ಸು, ಇವೆರಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳ್ತಕ್ಕಂಥದ್ದು ನಾವು ಕೇಳಿದ್ದೀವಿ. ಮನುಷ್ಯ ಮೊದಲು ತನಗಾಗುವ ಸೋಲಿನಿಂದ ಎದುರಬಾರದು, ಸೋಲನ್ನೇ ತನ್ನ ಗೆಲುವಿನ ಮೆಟ್ಟಲನ್ನಾಗಿ ಮಾಡ್ಕೋಬೇಕು. ಆದರೆ ಗೆದ್ದ ಮೇಲೆ ಯಾವತ್ತೂ ಸೋಲಿನತ್ತ ಮುಖ ಮಾಡಬಾರ್ದು. ಯಾವುದೋ ನಾವು ಮೇಲೆ ಉನ್ನತವಾದ ಜ್ಞಾನವನ್ನು ಪಡೆದ ಮೇಲೆ ಅಜ್ಞಾನದ ಕಡೆ ಎಣುಕು ನೋಡಬಾರ್ದು. ಅದನ್ನ ಸರಿಯಾಗಿ ಜತನ ಮಾಡ್ಕೋಬೇಕು, ಕಾಯ್ದುಕೊಳ್ಬೇಕು. ಪ್ರಾರಂಭದ ಸೋಲಿನ ನಂತರ ದೊರೆಯುವ ಗೆಲುವು ನಿಮ್ಮನ್ನ ಮೇಲೆಲ್ಲುತ್ತೆ. ಯಾರು ಒಂದೇ ಸಾರಿ ಆಕಾಶಕ್ಕೆ ಜಿಗಿದವರಿಲ್ಲ, ಉನ್ನತವಾದ ಪದವಿ ಪಡೆದವರಿಲ್ಲ. ಎಲ್ಲ ಸೋಲನ್ನೇ ಮೆಟ್ಟಲಾಗಿ ಬಂದಂತಹದ್ದು. ಆ ಬಂದಂತ ಗೆಲುವನ್ನ ತಾಳ್ಮೆಯಿಂದ ಅದನ್ನು ಸರಿಯಾದ ರೀತಿಯಲ್ಲಿ ಸದ್ವಿನಿಯೋಗ ಪಡಿಸ್ಕೊಂಡು ಇನ್ನು ಹೆಚ್ಚಿನ ಜ್ಞಾನವನ್ನು ಪಡೆಯೋದೇ ಅದೇನಾದ್ರು ಸ್ವಲ್ಪ ಮೈ ಮರೆತ್ರೆ ನಾವು ನಮ್ಮನ್ನ ನಾವೇ ಅಂಧಪತನಕ್ಕೆ, ಅಂದ್ರೆ ಆ ಕತ್ತಲೆಯ ಕೂಪಕ್ಕೆ ಬೀಳ್ತೇವೆ. ಮನುಷ್ಯ ಜನ್ಮ ದೊರಕಿರುವಂಥದ್ದು ಪೂರ್ವ ಜನ್ಮದ ಸುಕೃತ ಅಂತೀವಿ. ಅದು ಸದುಪಯೋಗ ಬೇಕಾದ್ರೆ ಮನುಷ್ಯನ ಜೀವನ ನಿಂತ ನೀರಾಗಬಾರದು. ನಮ್ಮ ಮನುಷ್ಯ ಜನ್ಮ ದೊರಕಿರ್ತಕ್ಕಂಥದ್ದು ಪೂರ್ವ ಜನ್ಮದ ಸುಕೃತ ಅಂತ ಬಾಯಿನಲ್ಲಿ ಹೇಳ್ತೀವಿ ಅಷ್ಟೇ. ಆ ಪೂರ್ವ ಜನ್ಮದ ಸುಕೃತದಿಂದ ಪಡೆದಂತ ಈ ಜೀವನವನ್ನ, ಈ ಮನುಷ್ಯ ಜೀವನವನ್ನ ಸದುಪಯೋಗ ಪಡಿಸ್ಕೋಬೇಕಾದ್ರೆ ಮನುಷ್ಯನ ಜೀವನದಲ್ಲಿ ಒಂದು ಗುರಿ ಇರಬೇಕು. ಅದು ಹರಿಯುವ ನದಿ ಅಂತ ಆಗ್ಬೇಕು. ನದಿ, ಉದಾಹರಣೆಗೆ ಲೌಕಿಕದ ನದಿ ಹರಿಯುವಾಗ ತನ್ನ ಎರಡೂ ಬದಿಗಳಲ್ಲಿ ಇರ್ತಕ್ಕಂಥ ಭೂಮಿಗೆ ನೀರನ್ನ ಕೊಟ್ಟು ಜಾನುವಾರುಗಳಿಗೆ, ಗಿಡ ಮರಗಳಿಗೆ ಆಶ್ರಯ ಆಗುತ್ತೆ, ಕುಡಿಯಲು ನೀರು ಒದಗಿಸುತ್ತೆ, ಕೊನೆಗೆ ತನ್ನ ಅಂತಿಮ ಗುರಿಯಂತೆ ಸಮುದ್ರದಲ್ಲಿ ಐಕ್ಯವಾಗುತ್ತೆ. ಹೇಗೆ ಇದ್ರ ಅರ್ಥ ಆಗಿರ್ಬೇಕು. ಇದೊಂದು ಮಾರ್ಮಿಕವಾದ ಜ್ಞಾನ. ಮನುಷ್ಯ ಉನ್ನತವಾಗಿ ಬೆಳಿಬೇಕು, ತನ್ನ ಸುತ್ತಮುತ್ತಲಿನವರೆಗೂ ಅನುಕೂಲ ಮಾಡಿಕೊಡ್ಬೇಕು, ತಾನು ಕೂಡ ಸರಿಯಾದ ಜ್ಞಾನವನ್ನು ಪಡಿಬೇಕು. ಅವನು ಬ್ರಹ್ಮಜ್ಞಾನವನ್ನು ಪಡೆದು ಮುಕ್ತನಾಗ್ತಕ್ಕಂಥ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ನಡಿಬೇಕು. ಮನುಷ್ಯನು ತನ್ನ ಬದುಕಿನುದ್ದಕ್ಕೂ ಪರೋಪಕಾರಿಯಾಗಿ, ಎಲ್ಲರಿಗೂ ಬೇಕಾಗಿ, ಪೂಜ್ಯನೀಯನಾಗಿ ಮೋಕ್ಷದತ್ತ ಮುಖ ಮಾಡಿ ಇಹಲೋಕ ತೊರೆಯಬೇಕು. ನೋಡಿ, ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇದು. ಹೇಗೆ ಒಂದು ನದಿ ಹರ್ಕೊಂಡು ಹೋಗುವಾಗ ತನ್ನ ಇಕ್ಕೆಲಗಳಲ್ಲಿ ಇರ್ತಕ್ಕಂಥ ಗಿಡ ಮರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಆಧಾರವಾಗಿ ಅನುಕೂಲ ಮಾಡಿಕೊಟ್ಟು ತಾನು ಹೇಗೆ ಸಮುದ್ರವನ್ನು ಸೇರುತ್ತೋ, ಹಾಗೆ ಮನುಷ್ಯನು ಕೂಡ ತನ್ನ ಬದುಕಿನ ಉದ್ದಕ್ಕೂ, ನಾವೇನು ಮನುಷ್ಯ ಅಂತ ಹುಟ್ಟಿದ್ದೀವಿ, ನಮ್ಮ ಬದುಕಿನ ಉದ್ದಕ್ಕೂ ಪರೋಪಕಾರವಾಗಿ ಆ ನದಿ ಹೇಗೆ ಮಾಡ್ತೋ ಹಾಗೆ ಎಲ್ಲರಿಗೂ ಬೇಕಾದ ಪೂಜನೀಯನಾಗಿ ಮೋಕ್ಷದತ್ತ ನಾವು ನಡ್ಕೊಂಡು ಹೋಗುವಾಗ ಇಹಲೋಕವನ್ನು ತೊರೆಯಬೇಕು. ಅದೇ ನಮ್ಮ ಇಂದಿನ ಜೀವನಕ್ಕೆ ನಿಜಕ್ಕೂ ಬೇಕಾಗಿರ್ತಕ್ಕಂಥದ್ದು. ಮನುಷ್ಯನ ಇಂದಿನ ಜೀವನ ಹೆಚ್ಚೆಚ್ಚು ಒತ್ತಡ, ಸಂಕೀರ್ಣತೆ, ದುರಾಸೆಗಳ ನಡುವೆ ಜರ್ಜರಿತ ಮಾಡ್ಕೊಳ್ತಾ ಇದ್ದೀವಿ. ಸರ್ವ ಸುಖ ಸೌಲಭ್ಯ ಸಂಪತ್ತುಗಳ ನಡುವೆ ಮಾನಸಿಕ ಕ್ಲೇಶಗಳಿಂದ ಬಳಸ್ತಾ ಇದ್ದೇವೆ. ಇದಕ್ಕೆ ಕಾರಣ ಮನುಷ್ಯನ ಅಂತರಂಗದ ಪ್ರಜ್ಞೆಯನ್ನು ಅಜ್ಞಾನವೆಂಬ ಕತ್ತಲೆ ಆವರಿಸಿದೆ. ಜ್ಞಾನದ ಬೆಳಕು ಅಂತರಂಗವನ್ನು ಬೆಳಗದ ಹೊರತು ಮನುಷ್ಯ ಈ ಕಷ್ಟದಿಂದ,
ಈ ಕ್ಲೇಶದಿಂದ ದೂರವಾಗೋದಕ್ಕೆ, ಮುಕ್ತನಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನೇ ಉಪನಿಷತ್ತುಗಳೆಲ್ಲವೂ ಕೂಡ ಹೇಳ್ತಕ್ಕಂಥದ್ದು. ಮನುಷ್ಯನಲ್ಲಿ ಜ್ಞಾನದ ಬೆಳಕು ಮೂಡಿದಾಗ ಕಾಲ ಎಂಬುದು ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಮಾಡುತ್ತೆ. ನಮಗೆ ಗೊತ್ತಿದೆ ಆ ಕಾಲ ಅಂತ ನಾವೇನು ಅದೃಷ್ಟ, ಹಣೆ ಬರ ಏನೇನೋ ಹೇಳ್ತೀವಲ್ಲ, ಅದೆಲ್ಲ ಮನುಷ್ಯನಲ್ಲಿ ಜ್ಞಾನದ ಬೆಳಕು ಮೂಡಿದಾಗ ನಮಗೆ ನಿಜವಾಗಿಯೂ ಬೇಕಾಗಿರ್ತಕ್ಕಂಥದ್ದು ಸರಿಯಾದ ಜ್ಞಾನ, ಸುಜ್ಞಾನ. ಆ ಸಾಮಾನ್ಯ ನಮ್ಮನ್ನೇ ಇರ್ತಕ್ಕಂಥ ಅಸಾಮಾನ್ಯ ವ್ಯಕ್ತಿಯನ್ನಾಗಿ ನಮ್ಮನ್ನು ಮಾಡುತ್ತೆ. ಮನುಷ್ಯನ ಬದುಕಿನಲ್ಲಿ ಯಾವತ್ತೂ ಜ್ಞಾನವೇ ಆದರ್ಶ. ನಮಗೆ ಬೇಕಾಗಿರ್ತಕ್ಕಂಥದ್ದು ಮೂಲ ವಸ್ತುವೇ ಆ ಜ್ಞಾನ. ಆ ಜ್ಞಾನವೇ ನಮಗೆ ಆದರ್ಶ. ಆ ಜ್ಞಾನವನ್ನು ಗಳಿಸುವುದು ಒಂದು ತಪಸ್ಸು. ಯಾವ ಮನುಷ್ಯ ನಿಜವಾದ ಜ್ಞಾನಾರ್ಥಿ ಆಗ್ತಾನೋ ನಮಗೆ ಯಾವುದರ ಅವಶ್ಯಕತೆ ಇಲ್ಲ. ನಮ್ಮೆಲ್ಲರ ವಿಚಾರ ಜ್ಞಾನ ಪಡಿತಕ್ಕಂಥದ್ದು. ಅಂತ ಅವನ ಬದುಕಿನಲ್ಲಿ ಎದುರಾಗುವ ಯಾವುದೇ ಬಗೆಯ ಕಷ್ಟಗಳಿಗೂ ಅಂಜೋದಿಲ್ಲ. ಮನುಷ್ಯ ಹೆಚ್ಚೆಚ್ಚು ಜ್ಞಾನವನ್ನು ಗಳಿಸಿದಷ್ಟು ಅವನ ಸಂಪತ್ತು ಹೆಚ್ಚಿದಂತೆ. ನಾವೇನ್ ಮಾಡ್ಕೊಂಡಿದ್ದೀವಿ, ಲೌಕಿಕ ಸಂಪತ್ತು ಹೆಚ್ಚಿದಾಗೆ ಮನುಷ್ಯ ಒಳ್ಳೆಯವನಾಗ್ತಾನೆ ಅಂತ ಅನ್ಕೊಂಡಿದೀವಿ. ಅಲ್ಲ, ಇಲ್ಲಿ ಜ್ಞಾನ ಸಂಪತ್ತು ಹೊಂದಿದ್ರೆ ಎಲ್ಲಾ ಸಂಪತ್ತು ಬಂದ ಹಾಗೇನೆ. ಆ ಜ್ಞಾನ ಸಂಪತ್ತು ಹೆಚ್ಚಿದಂತೆ ಯಶಸ್ಸು ಅನ್ನುವಂಥ ಕೀರ್ತಿ, ಗೌರವ ನಮಗೆ ಬರುತ್ತೆ. ನಮ್ಮ ಹಿರಿಯರು ಈ ಜ್ಞಾನದ ಸಂಪತ್ತಿನಿಂದಲೇ ಸುಖ, ಶಾಂತಿ, ನೆಮ್ಮದಿಯನ್ನ ಪಡ್ಕೊಂಡಿದ್ರು. ಆಂತರಿಕವಾಗಿಯೂ ಅರಳ್ತಾ ಇದ್ರು. ಆದರೆ ದಿನ ಬರ್ತಾ 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 ಜ್ಞಾನ ಪರಂಪರೆಯನ್ನು ಉಪೇಕ್ಷೆ ಮಾಡಿದ್ವಿ. ಹಿಂದೆ ಪ್ರತಿಯೊಬ್ಬರೂ ಈ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ರು. ಋಷಿಮುನಿಗಳ ಹತ್ರ ಹೋಗ್ತಾ ಇದ್ರು, ಜ್ಞಾನಿಗಳ ಹತ್ರ ಹೋಗ್ತಾ ಇದ್ರು, ತಮ್ಮ ಜೀವನದ ಗುರಿ ಏನು ಅಂತ ಕೇಳ್ತಾ ಇದ್ರು. ಆಗ ಅವರು ತೋರಿಸ್ತಿದ್ದಂತ ಜೀವನದ ಗುರಿ ಸನ್ಮಾರ್ಗದಲ್ಲಿ ನಡೆದು ಸಂತೃಪ್ತರಾಗಿ ಮುಕ್ತರಾಗ್ತಾ ಇದ್ರು. ಸಾವಿನ ಬರೋದ್ರೊಳಗಡೆ ಅವರು ಆ ಜೀವನವನ್ನ ಸಾರ್ಥಕಪಡಿಸ್ಕೊಳ್ತಾ ಇದ್ರು. ಅದಕ್ಕೆ ಎಲ್ಲ 4 ಆಶ್ರಮಗಳು, ಎಲ್ಲ ಗುರು ಪರಂಪರೆಗಳಲ್ಲಿ ವಿಚಾರ ತಿಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ನಾವು ಇವಾಗ ಆ ಜ್ಞಾನ ಪರಂಪರೆಯನ್ನ ಉಪೇಕ್ಷೆ ಮಾಡಿದ್ದೀವಿ. ವಿಜ್ಞಾನವೇ ಅನ್ನೋ ಪೂರ್ತ ಅದನ್ನ ನಾವು ತುಂಬಾ ಒಪ್ಕೊಂಡ್ಬಿಟ್ಟಿದ್ದೀವಿ. ಮನುಷ್ಯನ ವಿಜ್ಞಾನ ಲೋಕದ ಹೊಸ ಹೊಸ ಆವಿಷ್ಕಾರಗಳಿಂದ ಅದರ ಫಲವನ್ನು ಅನುಭವಿಸ್ತಾ ಇದ್ದೇವೆ. ಭೌತಿಕವಾಗಿ ಅರಳತೊಡಗಿದ್ದೇವೆ. ಮನುಷ್ಯನ ಭೌತಿಕವಾಗಿ ಶ್ರೀಮಂತ ಎನಿಸಿಕೊಂಡು ಬೀಗ್ತಾ ಇದ್ದೇವೆ. ಆದರೆ ಅಂತರಂಗದ ಆನಂದ ಮತ್ತು ಶಾಂತಿಯನ್ನ ಕಳ್ಕೊಂಡಿದ್ದೇವೆ. ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದೇವೆ. ಯಾಕೆಂದ್ರೆ ಜೀವನದ ಗುರಿಯೇ ನಮಗೆ ಗೊತ್ತಿಲ್ಲ. ಇರೋ ತನಕ ಉಣ್ಣು, ತಿನ್ನು, ಮಜಾ ಮಾಡೋ, ಸಂತೋಷವಾಗಿರೋ, ಕಾಲ ಕಳಿ, ಒಂದಿನ ಕಂತೆ ಹಾಕು. ಅಲ್ಲ, ಈ ಜೀವನಕ್ಕೊಂದು ಗುರಿ ಇದೆ. ನಾವು ತಿಂದು ಉಂಡು ಮಜಾ ಮಾಡೋದಕ್ಕೆ ಮಾತ್ರ ಅಲ್ಲ ಇಲ್ಲಿ ಬಂದಿರುವಂತಹದ್ದು. ಇನ್ನು ಏನೋ ಉತ್ತಮವಾದ ಜ್ಞಾನವನ್ನ ಸಂಪಾದನೆ ಮಾಡ್ಲಿಕ್ಕೆ. ಆ ಜ್ಞಾನ ಯಾವುದು ಅಂದ್ರೆ ಈ ಋಷಿಮುನಿಗಳೇ ಹಾಕಿರ್ತಕ್ಕಂಥ ಆ ದಾರಿನಲ್ಲಿ ನಡೆಯೋದೇ ನಮ್ಮೆಲ್ಲರ ಶ್ರೇಯಸ್ಸು. ಮನುಷ್ಯ ಕೇವಲ ಲೌಕಿಕ ಉದ್ಧಾರವನ್ನು ಕುರಿತಷ್ಟೇ ಯೋಚಿಸ್ತಾನೆ. ಈ ಲೌಕಿಕ ಸಂಪತ್ತು, ಲೌಕಿಕ ಆಲೋಚನೆ, ಲೌಕಿಕವಾದ ಜೀವನವನ್ನು ಮಾಡೋದಕ್ಕೆ ಆಸೆ ಪಡ್ತಾನೆ. ಅದ್ರ ಬಗ್ಗೆನೇ 24 ಗಂಟೆ ಯೋಚನೆ ಮಾಡ್ತಾನೆ. ಏಕೆಂದ್ರೆ ಅವನಿಗೆ ಬಾಲ್ಯದಿಂದಲೂ ಲಭಿಸಿರುವುದು ಸಾಮಾನ್ಯ ಲೌಕಿಕ ಜ್ಞಾನ ಮಾತ್ರ. ನಮ್ಮೆಲ್ಲರಿಗೂ ಅದೇ. ಬೇರೆ ಕೆಲವು ಜನಾಂಗದಲ್ಲಿ ಮಕ್ಕಳಿಗೆ ನಿಜವಾಗಿಯೂ ಈ ಲೌಕಿಕ ಸಂಪತ್ತಿಗಿಂತ ಈ ಜ್ಞಾನ ಸಂಪತ್ತನ್ನ, ಅವನ ಸಂಸ್ಕೃತಿಯನ್ನ ಅವರು ಕೊಟ್ಟಂತ ಅವರು ಮುಂದೆ ಉನ್ನತವಾದ ವ್ಯಕ್ತಿಗಳಾಗಿ ಸಾಧನೆ ಮಾಡಿದ್ದಾರೆ. ಲೌಕಿಕ ಜ್ಞಾನದ ಜೊತೆಗೆ ಆಧ್ಯಾತ್ಮಿಕ ಜ್ಞಾನವನ್ನೂ ನಮ್ಮದಾಗಿಸ್ಕೊಳ್ಬೇಕು. ಅಂತಹ ಆಧ್ಯಾತ್ಮಿಕ ಜ್ಞಾನ ಮತ್ತು ತತ್ವಗಳು ನಮ್ಮ ಪ್ರತಿಯೊಂದು ವೈಯಕ್ತಿಕ ಮತ್ತು ಸಾಮಾಜಿಕ ಚಟುವಟಿಕೆ ಮತ್ತು ಬೆಳವಣಿಗೆಗೆ ಬೆಳಿಬೇಕು. ಒಂದು ದೃಷ್ಟಿಯಿಂದ ಆಧ್ಯಾತ್ಮಿಕ ತತ್ವಗಳು ನಮ್ಮ ದೈನಂದಿನ ಜೀವನದಲ್ಲಿ ಜಾರಿ ತರಬೇಕು. ಈ ನಮ್ಮ ಜೀವನ ನಾವು ಏನ್ ಮಾಡ್ತಾ ಇದ್ದೀವೋ, ಈಗೇನು ನಾವು ತಿಳ್ಕೊಳ್ತಾ ಇದ್ದೀವೋ, ಯಾವುದೇ ವಿಷ್ಣು ಸಹಸ್ರನಾಮ ಇರ್ಬೋದು, ದಂತ ಸಹಸ್ರನಾಮ ಇರ್ಬೋದು, ಪುರಾಣ ಕಥೆಗಳಿರ್ಬೋದು, ಭಗವದ್ಗೀತೆ ಇರ್ಬೋದು, ಏನು ಇದೆಯೋ ಅಲ್ಲಿಂದ ನಾವು ಒಂದು ಆಧ್ಯಾತ್ಮಿಕ ತತ್ವವನ್ನ ತಿಳಿದು ನಮ್ಮ ಜೀವನದಲ್ಲಿ ಅದನ್ನ ಜಾರಿಗೆ ತರಬೇಕು, ಅಳವಡಿಸ್ಕೋಬೇಕು. ನಮ್ಮ ಜೀವನ ಸುಖ, ಶಾಂತಿ, ಸೌಹಾರ್ದತೆಯಿಂದ ತುಂಬಬೇಕು. ತನ್ಮೂಲಕ ಸಮಾಜದ ಉನ್ನತಿಗಾಗಿ ಸಹಾಯಕನೂ ಮಾಡಬೇಕು. ಮನುಷ್ಯನ ಬದುಕಿನಲ್ಲಿ ಯಾವತ್ತೂ ಜ್ಞಾನವೇ ಆದರ್ಶ.
ಜ್ಞಾನವನ್ನು ಗಳಿಸುವುದು ಒಂದು ತಪಸ್ಸು. ಯಾವ ಮನುಷ್ಯ ನಿಜವಾದ ಜ್ಞಾನಾರ್ಥಿ ಆಗ್ತಾನೋ, ಜ್ಞಾನವನ್ನು ಪಡೀತಾನೋ ಅಂತ ಅವನ ಬದುಕಿನಲ್ಲಿ ಎದುರಾಗುವ ಯಾವುದೇ ಬಗೆಯ ಕಷ್ಟಗಳಿಗೂ ಅಂಜೋದಿಲ್ಲ. ಮನುಷ್ಯ ಹೆಚ್ಚು ಹೆಚ್ಚು ಜ್ಞಾನವನ್ನು ಗಳಿಸಿದಷ್ಟು ಅವನ ಸಂಪತ್ತು ಹೆಚ್ಚಿದಂತೆ. ಮನುಷ್ಯನ ದೇಹ ದಿನ ದಿನ ಬದಲಾಗ್ತಾ ಇದೆ, ಇದು ಗೊತ್ತಿದೆ. ವೈಜ್ಞಾನಿಕ ದೃಷ್ಟಿನಲ್ಲಿ ವಿಜ್ಞಾನಿಗಳು ಹೇಳ್ತಾರೆ ಮನುಷ್ಯನ ದೇಹ ದಿನ ದಿನವೂ ಬದಲಾಗ್ತಾ ಇದೆ. ಆದರೆ ಅದು ನಮ್ಮ ಗಮನಕ್ಕೆ ಬರೋದಿಲ್ಲ. ದೇಹ ಅಂದ್ರೆ ನಾನು ಎಂದು ನೆನಪಾಗುತ್ತೆ. ನಾನು ನನ್ನನ್ನು ನೆನೆಸ್ಕೊಂಡ್ರೆ ನನ್ನ ದೇಹ ನೆನಪಾಗಬಾರ್ದು. ನಾನು ಅಂದ ತಕ್ಷಣನೇ ದೇಹ ನಾನಲ್ಲ, ನಾನು ಅನ್ನುವಂತ ಅವನು ಒಳಗೊಬ್ಬ ಇದ್ದಾನೆ, ಅವನೇ ಆ ಆತ್ಮ ಜ್ಞಾನ, ಅವನಿಗೆ ಸಾವಿಲ್ಲ. ನಾವೇನು ಅನ್ಕೊಂಡಿದ್ದೀವಿ, ಈ ಶರೀರವೇ ನಾನು ಅಂತ ಅಂಟುಕೊಂಡಿರೋದ್ರಿಂದ ನಮ್ಮ ಎಲ್ಲ ಈ ಅಡಚಣೆಗಳಿಗೂ ಮಾರಕವಾಗಿರ್ತಕ್ಕಂಥದ್ದು. ದೇಹ ಅಂದ್ರೆ ನಾನು ಅನ್ಕೊಂಡ್ಬಿಟ್ಟಿದ್ದೀವಿ. ನಾನು ನನ್ನದು ಎನ್ಸ್ಕೊಂಡ್ರೆ ನನ್ನ ದೇಹ ಮಾತ್ರ ನೆನಪಾಗುತ್ತೆ. ಬದಲಾಗಿ ನನ್ನಲ್ಲಿರುವ ಚೈತನ್ಯ ಶಕ್ತಿ ನೆನಪಾಗಬೇಕು. ನನ್ನ ಒಳಗಡೆ ಇರ್ತಕ್ಕಂಥ ಜೀವಾತ್ಮ ನಮಗೆ ನೆನಪಾಗಬೇಕು. ದೇಹವನ್ನು ಬೆಳೆಸಲು ಅಥವಾ ಹೊಟ್ಟೆ ಒರೆಯಲು ನೋಡಿ, ದೇಹ ಬೆಳೆಸೋದಕ್ಕೋಸ್ಕರ ನಾವೆಲ್ಲ ಇದಕ್ಕೆ ಬದುಕಿರೋದು ಯಾತಕ್ಕೆ ಅಂದ್ರೆ ನಮ್ಮ ದೇಹ ಮಣ್ಣಾಗೋ ತನಕ ಈ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಕೊಡೋದು. ಹೊಟ್ಟೆ ತುಂಬಕ್ಕೋಸ್ಕರನೇ ನಾವು ಬದುಕಿದ್ದೀವಿ ಅಂದ್ಕೊಂಡಿದ್ದೀವಿ. ನಾವು ಹೊಟ್ಟೆ ಒರೆಯೋದಕ್ಕೆ ನಾವು ಜಗತ್ತಿಗೆ ಬಂದವರಲ್ಲ. ಇಂದಿನವರೆಲ್ಲ ಋಷಿಮುನಿಗಳು ಬರೀ ಹುಂಡು ತಿಂದು ಹೋಗೋದಕ್ಕೆ ಬಂದಿರಲಿಲ್ಲ. ಉನ್ನತವಾದ ಜ್ಞಾನವನ್ನು ಪಡೆದು ನಮ್ಗೆಲ್ಲರಿಗೂ ಜ್ಞಾನ ಮಾರ್ಗವನ್ನು ಕೊಟ್ಟಿದ್ದಾರೆ. ಅವರ ಜ್ಞಾನ ಮಾರ್ಗದಲ್ಲಿ ಇವತ್ತು ಕೂಡ ನಾವು ನಡೀತಾ ಇದ್ದೇವೆ. ಕಾಲ ಕಾಲಕ್ಕೆ ಆ ಮಹಾವಿಷ್ಣುನು ಕೂಡ ತನ್ನ ದಶಾವತಾರಗಳಲ್ಲ, ಕ್ಷಣ ಕ್ಷಣಕ್ಕೂ ಅವತಾರಗಳು. ಏನು ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆಯಲ್ಲ, ಆ ರೀತಿಯಲ್ಲಿ ಎಲ್ಲ ಅವತಾರಗಳನ್ನ ತಾಳಿ ನಮಗೆ ಸನ್ಮಾರ್ಗವನ್ನು ತೋರಿಸ್ಲಿಕ್ಕೆ, ನಮಗೆ ಜ್ಞಾನ ಸಂಪತ್ತನ್ನು ಕೊಡೋದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಅವರೆಲ್ಲ ಜೀವನದಲ್ಲಿ ರಾಮನಾಗಿ ಬಂದು ಆದರ್ಶತೆಯನ್ನು ನಮಗೆ ತೋರಿಸ್ಕೊಟ್ಟಿದ್ದಾನೆ. ಕಲಿಯುಗದಲ್ಲಿ ಈ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ಜ್ಞಾನ ಅಜ್ಞಾನ, ಸುಖ ಅಸುಖ ಇವುಗಳ ವ್ಯತ್ಯಾಸವನ್ನ ನಮ್ಮ ಕಣ್ಣೆದುರುಗಡೆ ನಾವು ನೋಡ್ತಾ ಇದ್ದೀವಿ. ನಾವು ಜಗತ್ತಿಗೆ ಬರೀ ಹೊಟ್ಟೆ ತುಂಬಿಸ್ಕೊಂಡು ಈ ಮನುಷ್ಯ ಶರೀರ ಸಾಕೋದಕ್ಕೆ ಮಾತ್ರ ಬಂದಿಲ್ಲ, ಸರಿಯಾದ ಉನ್ನತ ಜ್ಞಾನವನ್ನು ಪಡಿಬೇಕು. ಜೊತೆಗೆ ಈ ಜಗತ್ತಿನಲ್ಲಿ ನಾವೆಲ್ಲ ಹುಟ್ಟಲು ಒಂದು ಪ್ರಬಲ ಕಾರಣವಿದೆ. ಸುಮ್ಮನೆ ನಾವು ಹುಟ್ಟಿಲ್ಲ. ಸುಮ್ಮನೆ ಇಷ್ಟೊಂದೆಲ್ಲ ಜನ್ಮ ಬಂದು ಎಲ್ಲ ತಪಸ್ಸಿನ ಎಷ್ಟೋ ಜನ್ಮದ ಜೀವನದ ತಪಸ್ಸಿನ ಮೂಲಕ ದೊರಕಿರ್ತಕ್ಕಂಥ ಈ ಮನುಷ್ಯ ಜನ್ಮ ಯಾತಕ್ಕೋಸ್ಕರ ಬಂದಿದೆ ಅನ್ನುವಂಥದ್ದನ್ನ ದೀರ್ಘವಾಗಿ ಆಲೋಚನೆ ಮಾಡಬೇಕಾಗಿದೆ. ಇಲ್ಲಿ ಬಂದು ಈ ಇಷ್ಟೊಂದು ವಿಶೇಷವಾದ ಈ ಮನುಷ್ಯ ಜನ್ಮವನ್ನ ನಾವು ಸಾರ್ಥಕಪಡಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನ ಆಲೋಚನೆ ಮಾಡಬೇಕಾಗಿದೆ. ಮನುಷ್ಯ ಕೇವಲ ಮನುಷ್ಯನಲ್ಲ, ಅವನಲ್ಲಿ ಒಂದು ಬೃಹತ್ ಶಕ್ತಿ ಇದೆ. ಈ ಬೃಹತ್ ಶಕ್ತಿ ಏನು ಅನ್ನುವಂಥದ್ದನ್ನ ಅನಾವರಣಗೊಳಿಸಬೇಕಾಗಿದೆ. ನಾವೆಲ್ಲ ಆ ಒಳಗಡೆ ಇರ್ತಕ್ಕಂಥ ತತ್ವ, ಆ ಜ್ಞಾನವನ್ನ ಅನಾವರಣ ಮಾಡ್ಕೋಬೇಕಾಗಿದೆ. ಆದ್ರೆ ಈ ಬೃಹತ್ ಶಕ್ತಿ ಕೇವಲ ಭೋಗಕ್ಕಾಗಿ, ಇನ್ನೊಬ್ಬರ ಏನು ಅಷ್ಟವಿಧ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇದು ಬಂದಿರ್ತಕ್ಕಂಥದ್ದು ಅದಕ್ಕಲ್ಲ. ಆ ಶಕ್ತಿಯೆಲ್ಲವನ್ನು ನಾವು ಭೋಗಕ್ಕಾಗಿ ಮಾಡ್ತಾ ಇದ್ದೀವಿ. ಅದನ್ನ ಸರಿಯಾಗಿ ತಿಳಿದು ಭೋಗವನ್ನ ಯೋಗ ಮಾರ್ಗಕ್ಕೆ ತಿರುಗಿಸ್ಕೋಬೇಕಾಗಿದೆ. ಈಗ ನಾವೇನ್ ಮಾಡ್ತಾ ಇದ್ದೀವೋ ಅದೇ ನಿಜವಾದ ಯೋಗ ಮಾರ್ಗ. ಯೋಗ ಮಾರ್ಗ ಅಂದ್ರೆ ಏನು ಅನ್ನುವಂಥದ್ದನ್ನ ನೀವೇ ಆಲೋಚನೆ ಮಾಡಿ. ಈ ಭೋಗ ಮಾರ್ಗವನ್ನು ಬಿಟ್ಟು ಈ ಯೋಗ ಮಾರ್ಗದ ಮೂಲಕ ನಮ್ಮ ಜೀವನವನ್ನ ಸಾರ್ಥಕಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಆ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಉಪನಿಷತ್ತಿನ ತತ್ವಗಳನ್ನ ನಾವು ಆಲೋಚನೆ ಮಾಡಬೇಕಾಗಿದೆ. ಆದ್ರೆ ಅಂತರಂಗದ ಅರಿವನ್ನು ಹೆಚ್ಚಿಸ್ಕೋಬೇಕಾಗಿದೆ. ನಮಗೆ ಯಾರೋ ಬಂದು ಕೊಡೋದಿಲ್ಲ. ನಮ್ಮ ಅಂತರಂಗದ ಅರಿವನ್ನ ನಾವೇ ಯೋಚನೆ ಮಾಡಬೇಕಾಗಿದೆ. ಅದು ಏನ್ ಮಾಡಬೇಕಾಗಿದೆ ಅಂದ್ರೆ ಭೋಗವನ್ನ ಬಿಟ್ಟು ಯೋಗ ಮಾರ್ಗದಲ್ಲಿ ನಡಿಬೇಕಾಗಿದೆ. ಆ ಸ್ವಾರ್ಥವನ್ನು ಬಿಡಬೇಕು, ತ್ಯಾಗವನ್ನ ರೂಢಿಸ್ಕೋಬೇಕು. ಇದು ನಾವೆಲ್ಲ ಮಾಡಬೇಕಾಗಿರ್ತಕ್ಕಂಥದ್ದು. ನಾವೆಲ್ಲ ಸ್ವಾರ್ಥಿಗಳಾಗೋದನ್ನು ಬಿಡಬೇಕು. ಈ ಸ್ವಾರ್ಥ, ಈ ಅಶಾಶ್ವತವಾದ ಈ ಜೀವನ ಎಷ್ಟು
ನಶ್ವರ, ಎಷ್ಟು ಸಾರ್ಥಕವಿಲ್ಲದ ರೀತಿಯಲ್ಲಿ ಕೊನೆ ಕಾಡ್ತಾ ಇದೆ. ಬೆಳಿಗ್ಗೆ ಹೇಳ್ತು ಅಂದ್ರೆ ಟಿವಿನಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ವಿಚಾರ ಅದನ್ನೇ ನಾವು ನೋಡ್ತಾ ಇದ್ದೀವಿ. ಸ್ವಾರ್ಥವನ್ನು ಬಿಡಬೇಕಾಗಿದೆ, ತ್ಯಾಗವನ್ನ ರೂಢಿಸ್ಕೋಬೇಕಾಗಿದೆ, ಲೋಕದ ಅಭ್ಯುದಯಕ್ಕೆ ಶ್ರಮಿಸಬೇಕಾಗಿದೆ. ಸಮಾಜದ ಜೊತೆಯಲ್ಲಿ ನಾವಿರುವಾಗ, ನಾವು ಮಾರ್ಗದರ್ಶಕರಾಗಿ, ನಾವು ಜ್ಞಾನ ಮಾರ್ಗದಲ್ಲಿ ನಡೆದಾಗ ನಮ್ಮಿಂದ 4 ಜನ ಪ್ರೇರಿತರಾಗಿ ಅವರು ಜ್ಞಾನ ಮಾರ್ಗಕ್ಕೆ ಬರೋ ಹಾಗೆ ನಮ್ಮ ನಡೆ ನುಡಿ ಎಲ್ಲವೂ ಇರಬೇಕಾಗಿದೆ. ತ್ಯಾಗ ಮತ್ತು ಸೇವೆ ನಮ್ಮ ಸನಾತನ ಆದರ್ಶಗಳು. ಇದನ್ನೇ ನಮ್ಮ ಋಷಿಮುನಿಗಳು, ಜ್ಞಾನಿಗಳು ಎಲ್ಲ ಹೇಳಿರ್ತಕ್ಕಂಥದ್ದು. ತ್ಯಾಗ, ಸೇವೆ. ನಮ್ಮ ಸ್ವಾರ್ಥವನ್ನು ತ್ಯಾಗ ಮಾಡಿದ್ರೆ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಸೇವೆ ಆಗುತ್ತೆ. ನಾವು ಯಾವುದೇ ಕೆಲಸವನ್ನ ತ್ಯಾಗದಿಂದ ಮಾಡಿದ್ರೆ ಅದು ಸೇವೆ ಆಗುತ್ತೆ. ನಮ್ಮ ಸ್ವಾರ್ಥವನ್ನು ತ್ಯಾಗ ಮಾಡಿದ್ರೆ, ನಮ್ಮ ಸ್ವಾರ್ಥವನ್ನು ಬಿಟ್ಟಾಗ ಅದು ನಿಜವಾಗಿಯೂ ಸೇವೆ ಆಗುತ್ತೆ. ನಮ್ಮೆಲ್ಲ ಸಾಧನೆಗಳು ಅಂತಃಕರಣದ ಶುದ್ಧಿಗೆ ಕಾರಣವಾಗಬೇಕು. ನಾವು ಪ್ರಪಂಚದ ಶುದ್ಧಿ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಮೊದಲು ನಾನು ನನ್ನ ಅಂತಃಕರಣವನ್ನು ಶುದ್ಧಿ ಮಾಡ್ಕೋಬೇಕಾಗಿದೆ. ನಮ್ಮ ಅಂತಃಕರಣ ಶುದ್ಧಿಗೋಸ್ಕರನೇ ಈ ಉಪನಿಷತ್ತುಗಳಿಗೆ ಆ ಜ್ಞಾನಿಗಳು ನಮ್ಮನ್ನ ಯಾವ್ಯಾವ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ತೊಡಗಿಸ್ತಾ ಇದ್ದಾರೆ. ಅದು ಕಾರಣ ಆಗ್ಬೇಕಾಗಿದೆ. ನಮ್ಮ ಸಾಧನೆಗಳು ನಾವೇನ್ ಮಾಡ್ಬೇಕಾಗಿದೆಯೋ, ನಮ್ಮ ಗುರಿ ಎಲ್ಲ ನಮ್ಮ ಅಂತಃಕರಣ ಶುದ್ಧಿ. ಈ ವಿಚಾರದಲ್ಲಿ ಇದನ್ನ ನಾವು ಮನುಷ್ಯರಾದವರೆಲ್ಲ ಈ ಮಾನವ ದೇಹ ಸಿಕ್ಕಿರೋದ್ರಿಂದ ಈ ಮಾನವನಿಗೆ ಇರತಕ್ಕಂಥ ಅನುಕೂಲ ವಿಚಾರ, ನಮ್ಮ ಸ್ವೇಚ್ಛಾಚಾರ, ಸ್ವಾತಂತ್ರ್ಯ ಯಾವುದೇ ಒಂದು ಸೃಷ್ಟಿನಲ್ಲಿ ಇಲ್ಲ. ಮನುಷ್ಯನಿಗೆ ಎಲ್ಲವೂ ಕೂಡ ಇದೆ. ಸ್ವತಂತ್ರವಾಗಿ ಆಲೋಚನೆ ಮಾಡಿ ಆ ಸನ್ಮಾರ್ಗದ ಅಜ್ಞಾನಿಗಳ ಮಾರ್ಗದಲ್ಲಿ ನಡೆದು ಭೋಗವನ್ನು ತ್ಯಾಗ ಮಾಡಿದಾಗ್ಲೇ ನಿಜವಾದ ಯೋಗ ಮಾರ್ಗ ನಮ್ಮ ಕಣ್ಣು ಕಾಣಿಸುತ್ತೆ. ಈ ಭೋಗವೆಂಬ ಅಜ್ಞಾನದಿಂದ ನಾವು ದೂರ ಆಗ್ಬೇಕಾಗಿದೆ. ಆಗ್ಲೇ ಆ ಯೋಗ ಮಾರ್ಗದ ಮೂಲಕ ನಾವು ಮುಕ್ತಿ ಅಂತ ಏನ್ ಹೇಳ್ತೀವಿ, ನಮ್ಮ ಜೀವನದ ಸಾರ್ಥಕ್ಯದ ಕೊನೆಯ ಹಂತ ಏನಿದೆಯೋ ಅದನ್ನ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಅಂತ ಜ್ಞಾನವನ್ನ ನಮಗೆ ಈ ಉಪನಿಷತ್ ದಾಟಕಾರರು ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಈ ನಿನ್ನೆ ತನಕ ತಿಳ್ಕೊಂಡಿದ್ದಂತ ಆ ಉಪನಿಷತ್ ಮಾರ್ಗದಲ್ಲಿ ಆ ಗುರುಗಳ ಹತ್ರ ನಾವು ಹೇಗೆ ಹೋಗ್ಬೇಕಾಗಿದೆ, ಗುರುಗಳ ಹತ್ರ ನಾವು ಯಾವ ಜ್ಞಾನವನ್ನ ಪಡಿಬೇಕಾದ್ರೆ ನಾವು ಯಾವ ರೀತಿ ಅವರ ಹತ್ರ ಹೋಗ್ಬೇಕು, ಗುರು ಕೂಡ ಆ ಜ್ಞಾನವನ್ನ ನಮಗೆ ಯಾವ ರೀತಿ ಬೋಧನೆ ಮಾಡ್ತಾನೆ ಅಂತೇಳಿ ಮನಸ್ಸಿಟ್ಟು ಏನು ಈ ಮುಂಡಕ ಉಪನಿಷತ್ತಿನ ಈ ಸ್ಲೋಗನ್, ಈ ನಮ್ಮ ಭದ್ರಂ ಕರ್ಣೇ ವಿಶೃಣು ಯಾಮ ದೇವಾಹ ಭದ್ರಂ ಪಶ್ಯೇ ಮಾಕ್ಷ ಬೀಜರತ್ರ ಸ್ಥಿರೈರಂಗೈಸ್ತುಷ್ಟು ವಾಸ್ತನೋಭಿ ವ್ಯಚೇಮ ದೇವೈತಂ ಯದಾಯು ಸ್ವಸ್ತಿನಂ ಇಂದ್ರೋ ರುದ್ರಸ್ರವಾಹ ಸ್ವಸ್ತಿನ ಪೂಷಾ ವಿಶ್ವವೇದಾ ಸ್ವಸ್ತಿನೋ ಅರಿಷ್ಟನೇಮಿ ಸ್ವಸ್ತಿನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಅದರ ಅರ್ಥವನ್ನ ನಾವು ಪ್ರತಿನಿತ್ಯ ಮೆಲುಕಾಕ್ಬೇಕಾಗಿದೆ. ಯಾಕೆ? ಯಾವಾಗಾದ್ರೆ ನಾವು ಯಾವಾಗ ಈ ಸನ್ಮಾರ್ಗದಲ್ಲಿ ಈ ಮನುಷ್ಯ ಕೊಟ್ಟಿರ್ತಕ್ಕಂಥ ಕಿವಿಗಳನ್ನ ಆ ದೇವತೆಗಳಲ್ಲಿ ನಾವು ಪ್ರಾರ್ಥಿಸ್ಬೇಕಾಗಿದೆ. ಈ ನಮ್ಮ ಕಿವಿ ಕೊಟ್ಟಿರ್ತಕ್ಕಂಥದ್ದು ಏನೇನೋ ಬೇರೆ ಬೇರೆ ವಿಚಾರಗಳನ್ನ ಕೇಳೋದಕ್ಕಲ್ಲ, ಮಂಗಳಕರವಾದಂತ ಒಳ್ಳೆಯ ವಿಚಾರಗಳನ್ನ ಕೇಳಿಸ್ತಕ್ಕಂಥದ್ದು. ಹಾಗೆ ಆ ಪೂಜಾರಿಯರು ಅದನ್ನ ನಾವು ನೋಡುವಂತಹದ್ದು, ಕೇಳುವಂತಹದ್ದು, ಇವೆಲ್ಲಕ್ಕೂ ನಮ್ಮ ಶರೀರದಲ್ಲಿ ಕೊಟ್ಟಿರ್ತಕ್ಕಂಥ ಅವಯವಗಳೆಲ್ಲವನ್ನೂ ಒಳ್ಳೆಯ ಕಡೆ ತಿರುಗಿಸ್ಬೇಕಾಗಿದೆ. ಅವು ಒಂದೇನಾದ್ರೂ ಅಡ್ಡದಾರಿಗೆ ಎಳೆದ್ರೆ ನಮ್ಮನ್ನ ನಾವು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೊಂದು ದೃಢ ಸಂಕಲ್ಪವನ್ನು ಮಾಡಿ ಆ ಋಷಿಮುನಿಗಳು ಹಾಕೊಟ್ಟಿರ್ತಕ್ಕಂಥ ಆ ಜ್ಞಾನ ಮಾರ್ಗವನ್ನು ತಿಳಿಬೇಕಾದ್ರೆ ನಮ್ಮ ಇಂದ್ರಿಯಗಳನ್ನು ಜೋಡಿಸಿ, ನಮ್ಮ ಕಣ್ಣು, ಕಿವಿ, ಮನಸ್ಸು, ಬುದ್ಧಿ ಇವೆಲ್ಲವನ್ನು ಏಕಾಗ್ರತೆ ಮಾಡಿ ಆ ಉಪನಿಷತ್ನಲ್ಲಿ ಬಂದಿರತಕ್ಕಂಥ ಅರ್ಥಗಳನ್ನ ನಾವು ತಿಳಿತಾ ಹೋಗೋಣ. ನಾಳೆ ಇದೇ ಈ ಜ್ಞಾನವನ್ನ ಪಡಿತಕ್ಕಂಥ ಮಧ್ಯದಲ್ಲಿ ಬರ್ತಕ್ಕಂಥ ಇನ್ನೊಂದು ವಿಚಾರವನ್ನ ತಿಳಿಸಿ ಮುಂದುವರಿಯೋಣ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತಿನ ವಿಚಾರವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಹರೇ ಶ್ರೀನಿವಾಸ.